ಹಾಯ್ ಸಿರಿ ಮ್ಯಾಮ್. ನಮಸ್ತೆ. ತುಂಬಾ ಸ್ಪೆಷಲ್ ಪರ್ಸನ್ ಜೊತೆ ಇವತ್ತು ನಾನು ಇಂಟರ್ವ್ಯೂ ಮಾಡ್ತಾ ಇದ್ದೀನಿ. ಒಂದು ಬ್ರ್ಯಾಂಡ್ ಅನ್ನ ಸೃಷ್ಟಿ ಮಾಡಿದ್ರು ಅಂತ ಹೇಳ್ಬೋದು ಟೆಲಿವಿಷನ್ ಇಂಡಸ್ಟ್ರಿನಲ್ಲಿ. ಕೊನೆಯ ಉಸಿರಿರೋರ್ಗೂ ನಂಗೆ ಆಕ್ಟ್ ಮಾಡ್ತಿರ್ಬೇಕು ಅಂತಾನೆ ಆಸೆ. ಅಂಬಿಕಾ ಅನ್ನುವಂತಹ ಸೀರಿಯಲ್ ನಲ್ಲಿ ದರ್ಶನ್ ಅವ್ರು ನಿಮ್ ಜೊತೆಗೆ ಇರ್ತಾರಂತ. ಫಸ್ಟ್ ಹೈಟ್ ನೋಡ್ದ, ಅಯ್ಯೋ ಇಷ್ಟು ಹೈಟ್ ಇದ್ದಾರೆ, ಹೆಂಗಪ್ಪ ನಾ ಇನ್ನೆಷ್ಟು ಹೀಲ್ ಆಗ್ಬೇಕಪ್ಪ ಅಂತ. ಈ ತರ ಹೆಂಡ್ತಿ ಯಾರು ಸಿಗ್ತಾರ ಸರ್? ಆಕ್ಚುಲಿ ಕಣ್ತರ್ಸಿದ್ರಿ ಚಂದ ಅಭಿ ಮೇಡಮ್ ನ ನೋಡ್ಕೊತೀರಿ, ಸಿರಿ ಮೇಡಮ್ ಮೇಡಮ್ ನನ್ನ ಜೊತೆ ಇರೋದು ಅಭಿ ಮೇಡಮ್ ಅಲ್ಲ. ಸಾರಿ ಸರ್, ನನಗೆ ಅವರೇ ರಿಜಿಸ್ಟರ್ ಆಗೋದು. ಏನ್ ಮಾಡೋಣ ಸರ್? ನಿಮ್ಗೆ ಅಭಿ ಮೇಡಮ್ ಇಷ್ಟ, ಅಭಿ ಮೇಡಮ್ ನಾನ್ ಇಷ್ಟ. ಅಂತ ಹುಡುಗಿನ ನೀವು ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಸರ್. ಅಯ್ಯೋ ಗೊತ್ತಿಲ್ಲ, ಇನ್ನ ಕೋಮದಲ್ಲೇ ಇದೀನಿ ನಾನು. ಹೂ ಇಸ್ ಮೋರ್ ರೊಮ್ಯಾಂಟಿಕ್? ಶೃಂಗಾರದ ಹೊಂಗೆ ಮರ ಹೂ ಬಿಟ್ಟಿದೆ. ನಾವು ನೋಡಿದ್ರೆ ನಾವು ನಡೆದ್ರೆ ನಾವು ನುಡಿದ್ರೆ ನಾವು ಎಲ್ಲ ನಮ್ದು ಆತರ. ಅಬ್ಬಾ ಸರ್ದು ಕಲೆ ಬೇರೆನೇ ಇದೆ. For business and personal promotions, please contact 9686376663. ಮೇಡಮ್, ಈಗ ಒಂದು ಕಳೆ ಬಂತು. ಪಕ್ಕದಲ್ಲಿ ಪ್ರಭಾಕರ್ ಸರ್ ಇದ್ದಾರೆ ಅಂತವ್ರು. ಸರ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀರ ಅಂದ್ರೆ ಸೂಪರ್ ಸರ್. ಈಗ ನಡೀರಿ ಸಿರಿ ಮೇಡಮ್, ಕ್ಯಾಮ್ರಾ ಆನ್ ಇದೆ ಸರ್. ಸರ್ ಕಾಲ್ ಎಳೆದಾಯ್ತು. ಅಬ್ಬಾ ಸರ್ದು ಕಲೆ ಬೇರೆನೇ ಇದೆ. ಆಫ್ ಕ್ಯಾಮ್ರಾ ನಾನು ಅನ್ಕೊಂತಿದ್ದೆ ಡ್ಯಾನ್ಸ್ ಎಲ್ಲ ಮಾಡೋದು ನೋಡಿ, ಪಾಪ ಇಷ್ಟು ಇನ್ನೋಸೆಂಟ್ ಅಲ್ಲ ಸರ್. ಇವನ್ ಜಾಸ್ತಿ ಮಾತು ಆಡಿಲ್ಲ, ಅದರಲ್ಲಿ ಜಾಸ್ತಿ ಒಂಥರ ಡಾಮಿನೇಟ್ ಕಾಣಿಸೋದು ಸಿರಿ ಮೇಡಮ್ ಮಾಡಿದ್ರೆ. ಈಗ ಬಟ್ ಆದ್ರೆ ಸೀರಿಯಸ್ಲಿ ಮ್ಯಾಮ್ ನಂಬ್ತಿದ್ದೆ. ಮ್ಯಾಮ್ ಡ್ಯಾನ್ಸ್ ಅಲ್ಲಿ ನಾನು ಏನ್ ಮಾತಾಡ್ಲಿ ಅಂದ್ರೆ ಲೈಕ್ ನೀವು ವಿಡಿಯೋದಲ್ಲಿ ಮಾತೇ ಆಡಲ್ಲ ಸರ್. ಅಂದ್ರೆ ಆಕ್ಚುಲಿ ಸಿರಿ ಮ್ಯಾಮ್ ಹಿಂಗಿದ್ರು ಹಿಂಗಿರ್ತೀರ ಅಷ್ಟೇ. ನೀವು ಅಂದ್ರೆ ಅಲ್ಲಿ ನಂಗೆ ಸರ್ ಹಂಗಂದ್ರೆ ಮದ್ವೆ ಆದ್ರೆ ಸೈಲೆಂಟ್ ಆಗಿರ್ಬೇಕು. ಗಂಡಸರು ಹೆಂಗಸ್ರು ಇರ್ಬಾರ್ದಾಗಿದ್ರೆ ಇರಲ್ಲ. ಏನ್ ಮಾಡೋದು ನಾವು? ಹೇಳಿ ಸರ್, ನೀವು ಟಿಪ್ಸ್ ಹೇಳಿ ಒಂಚೂರು. ಯಾವ್ದು ಸೈಲೆಂಟ್ ಆಗಿರೋತಾ? ಅಲ್ಲ, ಹುಡುಗರಿಗೆ ಟಿಪ್ಸ್ ಹೇಳಿ ಸರ್. ಏನೇನ್ ಫಾಲೋ ಮಾಡ್ಬೇಕು? ಮದ್ವೆ ಆಗಿದ್ದೀರಾ, ಮದ್ವೆ ಆದ್ಮೇಲೆ ಹೆಂಡ್ತಿ ಕರೆಕ್ಟ್ ಆಗಿ ನಮ್ ಜೊತೆಗೆ ಇರ್ಬೇಕು, ಜಗಳ ಆಡಬಾರ್ದು ಅಂದ್ರೆ ಏನೇನ್ ಟಿಪ್ಸ್ ಹೇಳಿ. ಸುಮ್ನೆ ಇರ್ಬೇಕಷ್ಟೇ. ಸುಮ್ನೆ ಇರ್ಬೇಕು. ಮ್ಯಾಂಡೇಟ್ರಿ. ಬೈತಾರೆ, ಬೇಜಾರು ಮಾಡ್ಕೊಳ್ತಾರೆ, ಸುಮ್ನೆ ಕಾರಣ ಹುಡುಕ್ತಾರೆ, ಅದೆಲ್ಲ ಕಾಮನ್. ಹೊರಗಡೆ ಹಂಗೆಲ್ಲ ತೋರ್ಸ್ಕೊಳ್ಳೋದೇ ಇಲ್ಲ. ನಾನು ಏನಿಲ್ಲ ಸೈಲೆಂಟ್ ಅಂತಾನೆ ಇರ್ತಾರೆ ಜನಗಳಿಗೆಲ್ಲ. ಆದ್ರೆ ಅದೆಲ್ಲ ಅರ್ಥ ಮಾಡ್ಕೊಂಡು ಸೈಲೆಂಟ್ ಆಗಿರ್ಬೇಕು ಅಷ್ಟೇ ಟಿಪ್ಸ್. ಓಕೆ, ಈಗ ಹೆಂಡತಿ ಬೇಜಾರು ಮಾಡ್ಕೊಂಡ್ರೆ ಏನ್ ಮಾಡ್ಬೇಕು ಸರ್? ಮತ್ತೆ ಸೈಲೆಂಟ್ ಆಗಿರ್ಬೇಕು. ಸೈಲೆಂಟ್ ಆಗಿದ್ರೆ ಮೇಡಮ್, ಸೈಲೆಂಟ್ ಆಗಿದ್ರೆ ಇಷ್ಟ ಆಗುತ್ತೆ. ಇಲ್ಲ ಮ್ಯಾಮ್, ಫಸ್ಟ್ ಆಫ್ ಆಲ್ ನನ್ನ ಪರಿಸ್ಥಿತಿಯಲ್ಲಿ ವೆರಿ ಕಂಪೋಸ್ಡ್. ಅವ್ರೇನು ಓವರ್ ಆಗಿ ಬೇಜಾರು ಮಾಡ್ಕೊಳ್ಳಲ್ಲ, ಎಲ್ಲ ಇದಾಗಿರ್ತಾರೆ. ಏನಾದ್ರೂ ಎಕ್ಸ್ಟ್ರೀಮ್ಸ್ ಅಂದ್ರೆ ನಂದೇ ಇರುತ್ತೆ. ಏನೋ ಎಲ್ಲ ಎಕ್ಸ್ಟ್ರೀಮ್ಸ್ ನಮ್ದು. ಪ್ರೀತಿ ತೋರ್ಸೋದು ಎಕ್ಸ್ಟ್ರೀಮ್ಸ್ ಇರ್ತದೆ, ಕೋಪ ಮಾಡ್ಕೊಳ್ಳೋದು ಎಕ್ಸ್ಟ್ರೀಮ್ಸ್ ಇರ್ತದೆ. ಈ ಮ್ಯಾನೇಜ್ಮೆಂಟ್ ಎಲ್ಲ ಕಷ್ಟ ನನಗೆ. ಮ್ಯಾನೇಜ್ಮೆಂಟ್ ಇಲ್ಲ ಸರ್, ನೀವು ಸಕ್ಕತ್ತಾಗಿ ಮ್ಯಾನೇಜ್ ಮಾಡ್ತೀರಾ. ಮ್ಯಾನೇಜ್ ಇಲ್ಲ ಮೇಡಮ್, ಏನ್ ಮ್ಯಾನೇಜ್ ಮಾಡ್ತೀನಿ ನಾನು ಇಷ್ಟು ಗಂಟೆಗಳಲ್ಲಿ ಮ್ಯಾನೇಜ್ ಚೆನ್ನಾಗಿ ಮಾಡ್ತೀರಾ ಅನ್ಕೊಂಡೆ. ಮ್ಯಾನೇಜ್ ಅಂತಲ್ಲ, ಹ್ಯಾಂಡ್ಲಿಂಗ್ ಇರ್ಬೋದು. ಏನಂದ್ರೆ ನಮ್ಮ ಒಳಗಡೆ ಏನ್ ಇರಲ್ಲ ಆಕ್ಚುಲಿ. ಏನು ಯಾವ್ದು ಕ್ಯಾರಿ ಮಾಡಕ್ ಶಕ್ತಿ ಇರಲ್ಲ ನಮ್ಗೆ. ಯಾರನ್ನಾರು ನೋಡೋಣ, ಆಟ ಆಡ್ಸೋಣ, ಆ ಶಕ್ತಿ ಇಲ್ಲ ಒಳಗೆ. ಇರೋದಿರಂಗೆ ಹೇಳ್ಬಿಟ್ಟು ಅಲ್ಲಲ್ಲೇ ಹಗರಾಗ್ತಿವಿ. ಇನ್ನೊಂದು ಬಂದ್ ಮುಕ್ಕೋಡ ತಪ್ಪಗಳು ತೆಗ್ದಾಕ್ತಿವಿ, ಪುನಃ ಬರುತ್ತೆ, ಆಗೊಳ್ತೀವಿ. ಹಂಗೆ ಓಡತಾ ಇರುತ್ತೆ ಅಷ್ಟೇ. ಸೊ ಅದು ನಮ್ಮ ಪಕ್ಕದಲ್ಲಿ ಇರೋರಿಗೆ ಅರ್ಥ ಆಗ್ಬಿಟ್ರೆ ಸೊ ಎವ್ರಿಥಿಂಗ್ ವಾಸ್ ಸ್ಮೂತ್ ಅಷ್ಟೇ. ಈಗ ಯಾಕೆ ನಾನು ಕೋಪ ಮಾಡ್ಕೊಳ್ತೀನಿ ಅನ್ನೋದು ಅವ್ರಿಗೆ ಅರ್ಥ ಆದ್ರೆ ಸಿಂಪಲ್. ಅದು ನಮ್ದೇ ತಪ್ಪು ಇಟ್ಕೊಂಡು ನಾವೇ ಅವ್ರ ಮೇಲೆ ಕೂಗಾಡ್ತಿದ್ರೆ ಇದು ನಮ್ ತಪ್ಪಾಗತ್ತೆ. ಅದು ಈಗೋ ಪ್ರಾಬ್ಲಮ್, ಕ್ಲಾಶ್ ಆಗತ್ತೆ. ಅದೆಲ್ಲ ಮಾಡ್ಕೊಳಲ್ಲ ನಾವು. ನಿಜ. ಬಟ್ ಆದ್ರೆ ಅಭಿ ಅಂತಾನೆ ಕರಿತೀನಿ. ಅಭಿ ಮೇಡಮ್ ಅವ್ರನ್ನ ನೋಡಿದ್ರೆ ಆ ಅಭಿ ಕ್ಯಾರೆಕ್ಟರ್ ಸರ್ ನನ್ನ ತಲೆಯಲ್ಲಿ ಈಗಲೂ ಇದೆ ಸರ್.
ಮೇಡಮ್ ನಿಮ್ ಕ್ಯಾರೆಕ್ಟರ್ ನಿಮ್ಗೆ ಅಭಿ ಕ್ಯಾರೆಕ್ಟರ್ ನನ್ ಜೊತೆ ಇರೋದು ಅಭಿ ಅಲ್ಲ, ನನ್ ಜೊತೆ ಇರೋದು ಸಿರಿಜ, ನನ್ ಜೊತೆ ಎಲ್ಲ ಅಭಿ ಮೇಡಮ್ ಇಲ್ಲ. ಅಲ್ಲ ಅಭಿ ಕ್ಯಾರೆಕ್ಟರ್ ತರ ಇದ್ರೆ ಹಾ ಎಂತ ಒಳ್ಳೆ ಹೆಂಡ್ತಿ, ಅಭಿ ಎಂತ ಕ್ಯಾರೆಕ್ಟರ್ ಒಳ್ಳೆ ಇದ್ರೆ ಮಗಳು. ಅಭಿ ಕ್ಯಾರೆಕ್ಟರ್ ಇದ್ರೆ ಪಕ್ಕದಲ್ಲಿ ಗಂಡ ಇರ್ತಾ ಇರ್ಲಿಲ್ಲ ಹೌದಾ? ಅಲ್ವಾ? ಆದ್ರೆ ಆತರ ಹೆಂಡತಿ ಸಿಗ್ಬೇಕು ಅಂತ ಎಲ್ರು ಕನ್ಸು ಸರ್. ಹೌದಾ? ನೋಡಿ, ಎಷ್ಟು ಚೆನ್ನಾಗಿ ಸಂಸಾರ ನಿಭಾಯಿಸ್ತಾರೆ, ಕಷ್ಟಗಳನ್ನ ದಾಟಿ ಮುನ್ನುಗ್ತಾರೆ. ಹೌದಾ? ಅದೆಲ್ಲ ನಿಜ. ಹಾ, ಮತ್ ರಿಯಲ್ ಲೈಫಲ್ಲಿ ಹಂಗಿಲ್ವಾ ಅವರು? ಇಲ್ಲ ಮ್ಯಾಮ್, 10% ಅವರೇ ಮಾಡೋದಲ್ಲ, 90% ನಾನ್ ಮಾಡ್ಕೊಂಡು ಹೋಗೋದು. ಎಲ್ಲಿಗೆ ಎಲ್ಲಿ ಸರ್? ಒಬ್ಬ ಗೃಹಿಣಿ ಒಬ್ರು ಅಂದ್ರೆ ಮನೆಯಲ್ಲಿ ಏನೇನ್ ಮಾಡ್ತಾರೆ ಸರ್? ನಾನಂತೂ ಕಸ ನೆಲ ಪಾತ್ರಿ ಹಾ. ಬಟ್ಟಿ ತೊಳೆಯಲ್ ಬಿಡ್ರಿ, ಮನೆ ಮಿಷಿನ್ ಐತಿ, ಅದು ಬಿಟ್ರೆ ಈ ಅಡಿಗೆ ಗಿಡಿ ಎಲ್ಲ ಮಾಡ್ಬೇಕ್ರಿ ಸರ್, ಇಲ್ಲಾಂದ್ರೆ ನಡೆಯಂಗಿಲ್ಲ ಮನ್ಯಾಗ. ಎಲ್ಲ ಮಾಡ್ತೀನಿ ನಾನು. ಇದೆಲ್ಲ ಟೋಟಲ್ ಆಗಿ ನಿಮ್ಗೆ 100% ಕೆಲಸ ಇದೆ. ಅದ್ರಲ್ಲಿ ಎಷ್ಟು % ಇವ್ರು ಮಾಡ್ತಾರೆ? ಪಾಪ ಅವ್ರು ಶೂಟಿಂಗ್ ಇರ್ತದಲ್ರಿ, ಶೂಟಿಂಗ್ ಕೆಲಸ ಮತ್ತೆ ಹೊಟ್ಟೆ ಪಾಡು ನಿಮಗೆ ಕೆಲ್ಸ ನಿಮಗೆ ಏನಾರು ಇಲ್ವಾ ಗಿಫ್ಟ್ ಮೇಡಮ್? ಅಲ್ಲ ನೀವೇನ್ ಕೆಲಸ ನನಗೆ ಮಾಡಲ್ಲ? ಕೆಲಸ ಐತಿ ಪಾಪ. ಅವರು ಹಗಲು ರಾತ್ರಿ ತಮಿಳ್ನ ಅಲ್ಲೆಲ್ಲ ಚೆನ್ನೈಗೆ ಹೋಗಿ ಎಲ್ಲ ಶೂಟ್ ಮಾಡ್ಕೊಂಡ್ ಬರ್ತಾರೆ. ಅಲ್ಲ ನಿಮಗೆ ಕೆಲಸ ಇರೋ ಅಲ್ಲ ನನಗೂ ಐತಿ ಸರ್, ಬಟ್ ಮತ್ತೆ ಹೆಂಗ್ ಅವ್ರಷ್ಟು ಕೆಲಸ ಮಾಡ್ತೀರಾ? ಅಲ್ಲ, ಅವ್ರಷ್ಟು ಕೆಲಸ ಇಲ್ಲ ನನಗೆ. ಹಂಗೇನಿಲ್ಲ ಮೇಡಮ್, ಎಲ್ಲಾನು ಜವಾಬ್ದಾರಿ ಅಂದ್ರೆ ಸುಮ್ನೆ ಹೇಳ್ತಿದಾರೆ ಇಷ್ಟೆಲ್ಲ ಅವರು, ಹಂಗೇನಿಲ್ಲ. ನಾನು ಏನಾದ್ರು ಒಂದು ಮಾಡಕ್ ಇದು ಇಂಪಾರ್ಟೆಂಟ್ ನಿಮ್ಗೆ, ಬಾ ಬಂದ್ ರೆಸ್ಟ್ ತಗೋ, ಮತ್ತೆ ಹೋಗ್ಬೇಕು ತಾನೆ ನೀನು ಅಂತ ಹೇಳೋರು. ಸುಮ್ನೆ ಈಗ ಕೂತು ಹಿಂಗ್ ಮಾಡ್ಬೇಕು ತಾನೆ, ಗೃಹಿಣಿ ಅಂದ್ರೆ ಹಿಂಗ್ ಮಾಡ್ಬೇಕು ತಾನೆ ಇವರು ಗೃಹಿಣಿ ಲೆಕ್ಕ ಹೋದ್ರು. ಓ, ಅಂದ್ರೆ ಅಲ್ಲ ನೋಡಿ, ಕೇರ್ ತಗೊಳ್ಳೋದು ಬೇರೆ, ಬಟ್ ಅವರು ಇವಾಗ ಎಲ್ಲ ಕೆಲಸ ನೋಡ್ಕೊಳ್ತಾರೆ ಅದೆಲ್ಲ ಹೇಳಿದ್ರು. ಅದು ಅದಕ್ಕೆ ಹೇಳಿದೆ, ಅದಕ್ಕೆಲ್ಲ ಆಲ್ಟರ್ನೇಟ್ ಆಗಿ ಎಲ್ಲ ಅರೇಂಜ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಐ ಲವ್ ಹರ್ ಸೋ ಮಚ್, ಅದು ಬೇರೆ ವಿಷಯ. ಕೇರಿಂಗ್ ಎಲ್ಲ ಅದ್ರೊಳಗಡೆ ಇರತ್ತೆ. ಅದು ಗೊತ್ತು. ಆದ್ರೂ ಬರೀ ಅವರಿಂದಾನೇ ಎಲ್ಲ ನಡೆಯುತ್ತೆ ಅಂತಂದು ಹೇಳ್ತಿದ್ದೀರಲ್ಲ, ಅದಕ್ಕೆ ನಾನು ಹೇಳಿದ್ದೆ. ಸರ್ ಇಂತ ಒಳ್ಳೆ ಹೆಂಡತಿ ನೋಡಿ ಸರ್, ಒಂಚೂರು ವಾದ ಮಾಡೋದು ಮಾಡೋಣ ಮಾಡಿ ಅವ್ರೊಂಚೂರು ವಾದ ಮಾಡೋದ, 90% ಅವ್ರಿಗೆ ಕೊಡಿ. ಈ ತರ ಹೆಂಡತಿ ಯಾರು ಸಿಗ್ತಾರ ಸರ್? ನೀವು 90% ಮಾಡೋದು ಏನು ಅಲ್ಲ. ಹೌದೌದು ಹೌದಮ್ಮ, ನಿಂದೆ ಅಲ್ಲ. ಆಕ್ಚುಲಿ ಕಣ್ ತರ್ಸಿದ್ರಿ ಇವತ್ತು, ನನಗೆ ಗೊತ್ತೇ ಇರ್ಲಿಲ್ಲ ಸೀರಿಯಸ್ಲಿ. ನಾನು ತಪ್ಪು ತಿಳ್ಕೊಂಡ್ಬಿಟ್ಟಿದ್ದೆ. ಓಕೆ, ಏನು ಚೆನ್ನಾಗಿ ಮಾಡ್ಕೊಡ್ತಾರೆ ನಿಮ್ಗೆ ಅಡಿಗೆ ಎಲ್ಲ? ಏನಿಲ್ಲ, ಬೇರೆ ಏನಾದ್ರು ಕೇಳಿ ಅಡಿಗೆ. ನಾವು ಇದನ್ನ ಅದೇ ಸರ್, ಪಾಪ ನಮ್ಗೆ ಜನಗಳಿಗೆಲ್ಲ ಏನನ್ಸಿರುತ್ತೆ, ನಾನು ಇಷ್ಟು ಚೆನ್ನಾಗಿದ್ದೀನಲ್ಲ ಅದಕ್ಕೆಲ್ಲ ಏನೇನ್ ಮಾಡ್ಕೊಡ್ತಾರೆ, ಟಿಪ್ಸ್ ಕೊಡ್ಬೇಕಾ? ಏನ್ ಟಿಪ್ಸ್ ಕೊಡ್ಬೇಕು? ಸಿರಿ ಮೇಡಮ್ ಏನೇನ್ ಚಂದ ಕುಕ್ ಮಾಡ್ತಾರೆ, ಏನ್ ಸ್ಪೆಷಲ್ ಇಟ್ಟಿದ್ದಾರೆ, ಸ್ಪೆಷಲ್ ಅಲ್ಲಿ ಮಾಡ್ತಾರೆ ಗಂಡಂಗೋಸ್ಕರ, ಅದೆಲ್ಲ ನಾವು ತಿಳ್ಕೊಬೇಕು ಅಂತ. ಯಾಕಂದ್ರೆ ಬಿಗ್ ಬಾಸ್ ಮನೇಲಿ ನೋಡಿದ್ವಿ ಅವ್ರನ್ನ, ಬಟ್ ಅಲ್ಲೂ ಏನ್ ಹಂಗೆ ಮನೆಯಲ್ಲಿ ನೋಡಿದ್ರಲ್ಲ, ಅಲ್ಲಿ ಏನ್ ಆಕ್ಚುಲಿ ಇವ್ರು ಬಿಗ್ ಬಾಸ್ ಮನೆಯಲ್ಲಿ ಇದ್ದಾಗ ಇವ್ರಿಗೆ ಹೊರಗಡೆಯಿಂದ ಡ್ರೆಸ್ಸಸ್ ಕೋಆರ್ಡಿನೇಟ್ ನಾನ್ ಮಾಡ್ತಾ ಇದ್ದೆ. ಓಕೆ, ನನ್ಗೆ ಒಂದು ಆಸೆ ಆಗ್ಬಿಟ್ಟು ಲಾಸ್ಟ್ ಅಲ್ಲಿ ಈ ಅಡ್ಗೆ ಮನೆಯಲ್ಲಿ ಏಪ್ರನ್ ಹಾಕೋತಾರಲ್ಲ, ಅದನ್ನ ಕೊಟ್ಬಿಟ್ಟು ಒಂದು ಚಪಾತಿ ಒತ್ತೋದು. ಅವ್ರು ನೋಡಿದಿರ, ಅದ್ ಬಿಟ್ಟು ಇನ್ನೇನ್ ಮಾಡಿಲ್ಲ, ಬರೀ ಚಪಾತಿನೇ ಒತ್ತಿದ್ರು ಮೇಡಮ್. ಮನೇಲಿ ಅದೊಂದ್ ಸಾಲಲ್ಲ ಮೇಡಮ್. ಅಲ್ಲ, ಮನೆಯಲ್ಲಿ ಬರೀ ಚಪಾತಿ ಒತ್ತಿದ್ರೆ ಆಗಲ್ಲ ಮೇಡಮ್. ಬೇರೆ ಅಡಿಗೆ ಮಾಡ್ತಾರೆ, ಮಾಡಲ್ಲ. ಇದು ಕುಕ್ ಬರ್ತಾರಲ್ಲ, ಅವ್ರಿಗೆಲ್ಲ ಹೇಳ್ತಾರೆ ಇದ್ ಮಾಡು ಅದು ಮಾಡು ಅಂತ. ಇದು ಇಲ್ಲ ಅಂದ್ರೆ ಮ್ಯಾನೇಜ್ ಮಾಡ್ತಾರೆ, ಸ್ವಿಗ್ಗಿ ಝೊಮ್ಯಾಟೊ ಅಲ್ಲೆಲ್ಲ ಆರ್ಡರ್ ಮಾಡಿ. ಬಟ್ ಏನ್ ಸ್ಪೆಷಲಿಸ್ಟ್ ಚಪಾತಿ ಒಂದ್ ಸ್ಪೆಷಲ್ ಆಗಿ ಮಾಡ್ತಾರೆ. ಎನಿ ಟೈಮ್ ಕೇಳಿ ಆಮ್ಲೆಟ್ ಮಾಡ್ಕೊಡ್ತಾರೆ, ಎನಿ ಟೈಮ್. ಮಧ್ಯರಾತ್ರಿ ಈಗ ಆಕ್ಚುಲಿ ರಾತ್ರಿ ಮೇಡಮ್, ರಾತ್ರಿ ಎಲ್ಲ ಎದ್ದೇಳಲ್ಲ ಮೇಡಮ್. ಅಕಸ್ಮಾತ್ ಎಚ್ಚರ ಆದ್ರೆ ಮಾತ್ರ ಆಮ್ಲೆಟ್ ಮಾಡೋದು, ಇಲ್ಲ ಅಂದ್ರೆ ಬೆಳಗ್ಗೆನೂ ಆಮ್ಲೆಟ್. ಅಟ್ಲೀಸ್ಟ್ ಬೆಳಗ್ಗೆನಾರು ಮಾಡಿ. ಬೆಳಗ್ಗೆ ನಾನೇ ಎದ್ಬಿಡಿರ್ತೀನಿ. ಏನೋ ಪಾಪ ಅಡಿಗೆ ಎಲ್ಲ ಅಷ್ಟೊಂದು ಬರಲ್ಲ ಅವ್ರಿಗೆ. ಅವರು ಟ್ರಾವೆಲ್ ಹಂಗಿದೆಯಲ್ಲ, ಜರ್ನಿ, ಟೈಮ್ ಇರ್ಲಿಲ್ಲ, ಕಲ್ತಿಲ್ಲ, ಮತ್ತೆ ಇಂಟ್ರೆಸ್ಟ್ ಅಷ್ಟೊಂದು ಇರಂಗ್ ನಾನು ನೋಡಿಲ್ಲ. ಹೌದು, ಮೇ ಬಿ ಇಂಟ್ರೆಸ್ಟ್ ಇದ್ರೆ ಸ್ವಲ್ಪ ಅಡಿಗೆ ಕಡೆ ಕಡಿಮೆ ನನಗೆ, ಮಿಕ್ಕಿದೆ ಎಲ್ಲ ಇಷ್ಟ. ಸೊ ನೀವು ಒಂದು ಕನ್ಕ್ಲೂಷನ್ ಏನಂದ್ರೆ, ನಾನು ಇಷ್ಟು ಚೆನ್ನಾಗಿರೋದಕ್ಕೆ ಇವ್ರೇನ್ ಕಾರಣ ಅಲ್ಲ. ಚೆನ್ನಾಗಿರೋದು ಬರೀ ಊಟ ಅಷ್ಟೇನಾ? ಇಟ್ಕೊಳ್ಳೋದು ಇಂಪಾರ್ಟೆಂಟ್. ವೆರಿ ಟ್ರೂ. ಒಂದ್ ಕೆಲ್ಸ ಮಾಡಿ 3 ದಿನ ಊಟ ಮಾಡಬೇಡಿ.
ಯಾರು ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರು ನೀವು ನೋಡ್ಕೊಳ್ಳಿ ಕನ್ನಡಿ. ಒಟ್ನಲ್ಲಿ ಹಸು ಅಂತೂ ಹಾಕಲ್ಲ, ಹಸು ಕೊಂಡು ಕೂತ್ಕೊಳ್ಳಿ ಅಂತೆಲ್ಲ ಏನು ಹೇಳಲ್ಲ. ಸ್ವಿಗ್ಗಿ ಝೊಮ್ಯಾಟೊ ಇದೆ. ಸ್ವಿಗ್ಗಿ ಝೊಮ್ಯಾಟೋನು ಇಲ್ಲ, ನಾನೇ ಮಾಡ್ತೀನಿ. ಐ ವಿಲ್ ಕುಕ್. ಅವ್ರಿಗೂ ಗೊತ್ತಾಗೋಯ್ತು. ನೀನೇನ್ ತಗೊಳ್ದೆ ಇರ್ತಾರ ಅವರು. ಸ್ವಿಗ್ಗಿ ಝೊಮ್ಯಾಟೊ ನಾವು ಆಕ್ಚುಲಿ ಹೋಟ್ಲಲ್ ಸ್ವಲ್ಪ ಪ್ರಿಫರ್ ಕಡಿಮೆ, ಮನೆ ಊಟನೇ ಪ್ರಿಫರ್. ನಾನ್ ಸುಮ್ನೆ ಕಾಲು ಎಳಿಯೋದು. ನಾನು ಆಕ್ಚುಲಿ ಹೊರಗಡೆ ಊಟ ತುಂಬಾ ಕಡಿಮೆ ಮಾಡೋದು. ಓಕೆ. ನಮ್ಗೆ ಅಷ್ಟೊಂದು ಇಷ್ಟ ಆಗಲ್ಲ. ಯಾವಾಗ್ಲಾದ್ರೂ ಒಂದೊಂದ್ಸರಿ ಕ್ರೇವಿಂಗ್ ಅನ್ಸುತ್ತೆ, ಅವಾಗ ಆಚೆ ಹೋಗ್ತೀವಿ. ಇಲ್ಲಾಂದ್ರೆ ಮನೇಲಿ ಅಷ್ಟೊಂದು ಟೇಸ್ಟ್ ಬಗ್ಗೆ ಅಷ್ಟೊಂದು ತಲೆ ಕೆಡ್ಸ್ಕೊಳಲ್ಲ ನಾನು. ಇದುವರೆಗೂ ಯಾರು ಅಡಿಗೆ ಚೆನ್ನಾಗಿ ಮಾಡಿಲ್ಲ ಅಥವಾ ಆ ಥರದ್ದೆಲ್ಲ ಕಂಪ್ಲೇಂಟ್ ಇಲ್ಲ ನಂದು. ಏನ್ ಕೊಟ್ರು ತಿಂತೀನಿ, ಏನು ಇದು ತಿನ್ನಲ್ಲ ಅಂತ ಏನಿಲ್ಲ. ಸೊ ಹಾಗಾಗಿ ಅವ್ರಿಗೂ ನನ್ಗೆ ಅಡಿಗೆ ಬರಲ್ಲ ಅನ್ನೋದು ಒಂದು ಪ್ರಾಬ್ಲಮ್ ಅಂತ ಅನ್ಸಲ್ಲ, ನನಗೂ ಇವ್ಳಿಗೆ ಅಡಿಗೆ ಬರಲ್ಲ ಅನ್ನೋದು ನನಗೂ ಅನ್ಸಲ್ಲ. ಸೊ ಹಾಗಾಗಿ ನಡ್ಕೊಂಡು ಹೋಗುತ್ತೆ. ಎನಿಥಿಂಗ್ ಇವರು ಕೆಲಸ ಎಲ್ಲ ಮಾಡೋದ್ರಿಂದ ಟೈಮ್ ಇಲ್ಲದೆ ಚೆನ್ನಾಗಿ ನೀಟಾಗಿ ಕ್ಲಿಯರ್ ಆಗಿ ನಂಗೆ ಬರೋದು ಕೆಲವೇ ಐಟಮ್ಸ್ ಅಡಿಗೆಯಲ್ಲಿ ಮಾಡಕ್ಕೆ, ಅದನ್ನೇ ನೀಟಾಗಿ. ಮ್ಯಾಮ್ ಏನೇನು ಕರೆಕ್ಟ್ ಆಗಿ ನಾನು ಹೇಳ್ತೀನಿ. ಈಗ ಹೇಳಿ ಸರ್ ಪ್ಲೀಸ್. ತಪ್ಪೆಲ್ಲ ಹೇಳಲ್ಲ, ಸತ್ಯವನ್ನೇ ಹೇಳುತ್ತೇನೆ. ಸತ್ಯವನ್ನು ಬಿಟ್ಟು ಬೇರೆ ಹೇಳೋದಿಲ್ಲ. ನೋಡಿ ಕರೆಕ್ಟಾ ಸರ್? ಮೇಡಮ್, ಒಂದು ಟಾಪ್ ಪ್ರಿಯಾರಿಟಿಯಲ್ಲಿ ಟಾಪ್ ಲೆವೆಲ್ ಅಲ್ಲಿ ಚಪಾತಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ತುಂಬಾ ಚಪಾತಿ ಬಿಟ್ರೆ ಅದು ಈ ಸಿರಿಧಾನ್ಯಲ್ಲಿ ಅನ್ನ ಮಾಡ್ತಾರೆ. ಅದೇ ಅಲ್ವಾ ಸಿರಿಧಾನ್ಯ, ಅನ್ನ ಮಾಡ್ತಾರೆ. ಅದು ಬಿಟ್ರೆ ಆಮ್ಲೆಟ್. ಅಲ್ಲ, ನೀವು ಒಂದು ಸಾರು ತಿಂದಿಲ್ವಾ? ಸಾರು ಇದು ನನ್ನ ಆರ್ಡರ್ ಅಲ್ಲಿ ಬರ್ತಾ ಇದೆ. ಎಸ್, ವೇಟಿಂಗ್. ಚಿತ್ರಾನ್ನ ಒಂದ್ ಮಾಡ್ತಾರೆ. ಅದ್ ಬಿಟ್ರೆ ಉಪ್ಪಿಟ್ಟು ಸುಮಾರಾಗಿ ಮಾಡ್ತಾರೆ ಅಷ್ಟೇ. ನನ್ಗೆ ಒಬ್ರು ಇವ್ರು ಇದ್ರು ಫ್ರೆಂಡ್, ಯಾವಾಗ್ಲಾದ್ರೂ ಮದ್ವೆ ಆದ್ರೆ ನೀನು ಉಪ್ಪಿಟ್ಟು ಚೆನ್ನಾಗಿ ಮಾಡೋರ್ನ ಮದ್ವೆ ಆಗು ಅಂತ ಹೇಳಿದ್ರು. ಬಟ್ ಫೇಲ್ಯೂರ್. ಇಲ್ಲ, ಆಕ್ಚುಲಿ ಉಪ್ಪಿಟ್ಟು ಚೆನ್ನಾಗಿ ಮಾಡ್ತೀನಿ. ಅಲ್ಲಿ ನಾನ್ ತಿನ್ನೋದಮ್ಮ. ನೀವೇ ಹೇಳಿರೋ ಮಾತಿದು ಉಪ್ಪಿಟ್ಟು ಚೆನ್ನಾಗಿ ಮಾಡಿ. ಈಗ ಒಂದ್ 10 ಸರಿ ಮಾಡಿರ್ತಾರೆ ಅನ್ಕೊಳ್ಳಿ, ಒಂದ್ಸರಿ ಚೆನ್ನಾಗಿರುತ್ತೆ, ಒಂದ್ಸರಿ ಚೆನ್ನಾಗಿರುತ್ತೆ. ಒಂದ್ಸರಿ ಚೆನ್ನಾಗಿರೋದು ನಾನು ಹೈಲೈಟ್ ಹೆಂಗ್ ಮಾಡೋಕ್ಕಾಗತ್ತೆ? 9 ಸರಿ ಹೇಳ್ಬೇಕು ಅಂದ್ರೆ ಉಪ್ಪಿಟ್ಟು ಚೆನ್ನಾಗಿ ಮಾಡಲ್ಲ ಅಲ್ಲ. ಅಷ್ಟೇ ಮೀಡಿಯಂ ಚಪಾತಿ ಟಾಪ್ ಎಲ್ಲ ಮಾಡ್ತಾರೆ. ಬಟ್ ಚಟ್ನಿ ಚಟ್ನಿ ಮಾಡ್ತಾರ ಅಂತೀರಾ? ಮಾಮೂಲಿ ಕಡ್ಲೆಕಾಯಿ ಬೀಜ ಚಟ್ನಿ ಮೇಡಮ್. ನಾನು ರೆಸಿಪಿ ಕೇಳೋಣ ಅನ್ಕೊಂಡೆ. ಅದಕ್ಕೆ ಏನ್ ಮೇಡಮ್ ಬೇಕು? ಹಾಕೊಂಡು ಮಿಕ್ಸಿಗೆ ಹಾಕಿ ರುಬ್ಬಕ್ಕೆ ಏನಂದ್ರೆ ಚಟ್ನಿ ಅಲ್ವಾ? ಅದಕ್ಕೂ ಒಂದ್ ಇದು ಇರುತ್ತೆ ಸರ್, ಮೆಥಡ್ ಇರುತ್ತೆ. ಅವ್ರಿಗೆ ಮೆಥಡ್ ಗೊತ್ತು ನೋಡಿ. ಅಲ್ಲ, ಇಲ್ಲೆಲ್ಲ ಸುಮ್ಮನೆ ಸುಳ್ಳು ಅಲ್ವಾ? ಮನೇಲಿ ನಂಗೆ ಹೇಳಿದ್ದಾರೆ ಚಟ್ನಿ ತುಂಬಾ ಚೆನ್ನಾಗಿ ಮಾಡಿದ್ರೆ ಸ್ವಲ್ಪ ಜಾಸ್ತಿನೇ ಮಾಡಿಡು ಅಂತ ನಂಗೆ ಹೇಳ್ತಾರೆ. ಅಲ್ಲ, ಚಟ್ನಿ ಚೆನ್ನಾಗಿ ಮಾಡ್ತಾರೆ. ಬಟ್ ಅದೇನು ಅಡ್ಗೆ ಅಂತ ಅದನ್ನೇನು ಅಡ್ಗೆ ಅಂತಾರ ದೊಡ್ಡದಾಗಿ ಏನೋ ಮಾಡಿ ಬರೀ ರುಬ್ಬೋದಷ್ಟೇ. ಅದು ಬೇಯಿಸೋದು, ಕಾಯಿಸೋದು, ನೆನ್ಸೋದು ಏನು ಇಲ್ವಲ್ಲ ಅಲ್ಲಿ. ಅಂದ್ರೆ ಮೇಡಮ್ ಕರೆಕ್ಟ್ ಆಗಿ ಬರ್ಬೇಕಂದ್ರೆ ನೀವು ಬೇಯಿಸ್ಬೇಕು, ಕಾಯಿಸ್ಬೇಕು, ಎಲ್ಲ ಒಂದ್ ವಿಜಲ್ ನಿಲ್ಸ್ಬೇಕು. ಅದು ಚಟ್ನಿಲಿ ಏನ್ ಸುಡತ್ತೆ? ಅದು ಚಟ್ನಿಯಲ್ಲಿ ಏನ್ ಸುಡತ್ತದು ಅಲ್ವಾ ಮೇಡಮ್? ಅಲ್ಲ, ಅವ್ರು ಆಮ್ಲೆಟ್ ಹಾಕ್ಬೇಕಾದ್ರೆ ಸುಟ್ಟಿ. ಆಮ್ಲೆಟ್ ಇರ್ಲಿ, ಚಟ್ನಿಗೆ ಎಲ್ಲಿ ಸುಡತ್ತೆ ಮೇಡಮ್ ಅಲ್ಲಿ? ಇಷ್ಟೆಲ್ಲ ಸುಟ್ಟು ನಾನು ಗಾಯ ಮಾಡ್ಕೊಂಡು ಅಡಿಗೆ ಮಾಡ್ಕೊಟ್ರೆ ಇವತ್ತು ಇಲ್ಲಿ ಕೂತು ಅಪರೂಪಕ್ಕೆ ಬಂದು ಯಾವೊಂದು ಇಂಟರ್ವ್ಯೂ ಬಂದು ರೋಸ್ಟ್ ಅದೇ. ಹೌದು ಮೇಡಮ್, ಇಷ್ಟೇ ಮೇಡಮ್. ಆರ್ಡರ್ ಅಷ್ಟೇ ಒಂದೇ ಒಂದ್ ಸಾರು ಹೇಳಿಲ್ಲ. ಒಂದು ಸಾರು ಹೇಳಿಲ್ಲ ಸರ್. ಬೇಳೆ ಸರ್ ಚೆನ್ನಾಗಿ ಮಾಡ್ತಾರೆ. ಬೇಳೆ ಸರ್ ನೋಡಿ ಮೇಡಮ್, ಚಿಕನ್ ಸರ್ ಮಾಡಿದ್ಯಾ? ಯಾವಾಗ ಮಾಡಿದ್ದೀನಿ? ರೀಸೆಂಟ್ ಆಗಿ ಮಾಡಿದೆ, ನಮ್ಮ ಮಧ್ಯೆ ಬಂದೇ ಇದ್ದಾರೆ. ನೋಡಿದ್ರ? ಏನಂದ್ರೆ ಅವ್ರಿಗೂ ಪಾಪ ನಾನೇನ್ ಬ್ಲೇಮ್ ಮಾಡಲ್ಲ, ನಾನು ಹೆಂಗೋ ಅನ್ಸರ್ಸ್ಕೊಂಡು ಹೋಗ್ತೀನಿ. ಇವ್ರಿಗೂ ಕೆಲಸ ಕಾರ್ಯ ಜಾಸ್ತಿ, ಅದಕ್ಕೆ ನಾವೇನ್ ಮಾಡ್ತೀವಿ, ನನ್ನ ಸೇಫ್ಟಿಗೂ ಕುಕ್ಕನ್ನ ಅರೇಂಜ್ ಮಾಡ್ಕೊಂಡಿದೀವಿ. ಅವ್ರಿಗೆ ಹೇಳ್ತಾರೆ ಇಂಥದ್ದು ಮಾಡು ಅಂತ. ಅವರು ಬಹಳ ಚೆನ್ನಾಗಿ ಅವ್ರ ಕೈಲಿ ಚೆನ್ನಾಗಿ ಅಡಿಗೆ ಮಾಡಿಸ್ತಾರೆ. ಚೆನ್ನಾಗಿ ಅಡಿಗೆ ಮಾಡಿಸ್ತಾರೆ. ಮತ್ತೆ ಅದನ್ನು ಒಂದ್ ಕಲೆ ಸರ್. ಹೌದು, ಅದನ್ನ ಇನ್ನು ಮೇಲಿಟ್ಟಿದ್ದೀನಿ ನಾನು. ನಂಬರ್ 1 ಅಡಿಗೆ ಮಾಡಿಸೋದು. ಚೆನ್ನಾಗಿ ಅದೇನ್ ನಮ್ಗೇನ್ ಪ್ರಾಬ್ಲಮ್ ಇಲ್ಲ ಮೇಡಮ್, ಬಿಕಾಸ್ ನಾನ್ ಫುಡಿ ಅಲ್ಲ. ಹಂಗಾಗಿ ಫುಡ್ ಏನ್ ಕೊಟ್ಟಿರ್ತೀವಿ, ನಾನೇನ್ ಫುಡ್ ಇಲ್ಲ, ಏನಿಲ್ಲ. ಅವ್ರಿಗೆ ಅಡ್ವಾಂಟೇಜ್ ಆಗಿದೆ ಅದಷ್ಟೇ. ನಾನೇನ್ ಅಷ್ಟೊಂದು ತಿನ್ನಲ್ಲ ಅಂದ್ರೆ ಇದೇ ಬೇಕು ಪರ್ಟಿಕ್ಯುಲರ್ ಇಲ್ಲ. ಕೋಪ ಮಾಡ್ಕೊಳ್ತಾರ ಜಾಸ್ತಿ? ಯಾರು?
ನನ್ ಕೋಪ ಮಾಡ್ಕೊಳಕ್ ನಡ್ಕೊಳ್ಳೋದೇ ಇಲ್ವಲ್ಲ. ನೋಡಿ ಅಲ್ಲೂ ಕ್ರೆಡಿಟ್ ನೋಡಿ ಬಿಡು. ಓದ್ತಾ ಇದಾರೆ ಅಂದ್ರೆ ಸೀರಿಯಸ್ಲಿ ಒಂದು ಕಾದು ಕೋಪ ಮಾಡ್ಕೊಳಕ್ ನಡ್ಕೊಳ್ಳೋದೇ ಇಲ್ವಲ್ಲ. ಓ ಮೈ ಗಾಡ್ ವಾಟ್ ಆನ್ಸರ್. ನಾನು ಕೇಳಕ್ಕೆ ಆಗಲ್ಲ ನೆಕ್ಸ್ಟ್. ನಾನು ಯೋಚನೆ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಸರ್ ಭಾರಿ ಇದೀರಾ ನೀವು. ನಾನು ವಿಡಿಯೋದಲ್ಲಿ ನೋಡ್ಕೊಂಡು ಸರ್ ಮಾತಾಡಲ್ವೇನೋ, ಇವತ್ತು ಫುಲ್ ಸಿರಿ ಮೇಡಮೇ ಮಾತಾಡ್ತಾರೆ. ಪುಣ್ಯ ಕೋಟಿ ಇಲ್ಲಿ ಅಲ್ಲ ಮೇಡಮ್, ಈಗ ಕೋಪ ಭರಿಸದೇ ಇರೋ ಪುಣ್ಯ ಕೋಟಿನ, ಕೋಪ ಮಾಡ್ಕೊಳ್ಳದೇ ಇರೋರು ಪುಣ್ಯ ಕೋಟಿನ. ಒಟ್ನಲ್ಲಿ ಇವ್ರಿಗೆ ಏನ್ ಗೊತ್ತಾ ಮೇಡಮ್, ಇವರೇ ಏನಿಲ್ಲ ಮೇಡಮ್, ನಾನು ಏನು ಇರೋದೇ ಹೇಳ್ತಿದ್ದೀನಿ. ನಾನು ಅಷ್ಟು ಚೆನ್ನಾಗಿ ನೋಡ್ಕೊಳ್ತೀನಿ, ಕೋಪ ಬರ್ಸಲ್ಲ ಅಂತ ಹೇಳ್ತಿದ್ದೀನಿ. ಈಗ ನಾನು ಕೋಪ ಬರ್ಸ್ತೀನಿ ಅಂತ ಹೇಳ್ಬೇಕಾ ಏನಮ್ಮ? ಸಿರಿ ಮೇಡಮ್ ನೋಡಿದ್ರೆ ಗೊತ್ತಾಗತ್ತೆ ತುಂಬಾ ಪೇಷನ್ಸ್ ಇರುವಂತ ವ್ಯಕ್ತಿ. ಹೌದು, ಅದ್ರೆ ಡೌಟೇ ಇಲ್ಲ. ತುಂಬಾ ಅಂತ ಹುಡುಗಿನ ನೀವು ಪಡೆಯೋದಕ್ಕೆ 7 ಜನ್ಮದ ಪುಣ್ಯ ಮಾಡಿರ್ಬೇಕು ಸರ್. ಮೋಸ್ಟ್ಲಿ ಇದ್ದು ಎಷ್ಟನೇದು? ಈಗ ನಾನು 7 ಜನ್ಮ ಕಾಯ್ದಿದೆ ಅಂದ್ರೆ ಪೇಷನ್ಸ್ ಯಾರು ಜಾಸ್ತಿ ಮ್ಯಾಮ್? ತಗೊಳ್ಳಿ ಸರ್. ನಾನೇನ್ ತಗೊಳ್ತಿಲ್ಲ ಮ್ಯಾಮ್, ನೀವು ಹೇಳಿದ್ದಕ್ಕೆ ನೀವು ಹೇಳ್ತಿದ್ರ 7 ಜನ್ಮ ಕಾಯೋದು. ಈಗ ಪೇಷನ್ಸ್ 7 ಜನ್ಮ ಕಾಯೋದಂದ್ರೆ ಪೇಷನ್ಸ್ ಅಲ್ವಾ? ಸೊ ನಮಗೂ ತಾಳ್ಮೆ ಇದೆ ಅಂತ ಆಯ್ತಲ್ಲ. ಅಂದ್ರೆ 7 ಜನ್ಮದ ಪುಣ್ಯ ಮಾಡಿರ್ತೀರಾ, ಅಲ್ಲಿ ತನಕ ಪುಣ್ಯ ಮಾಡ್ಕೊಂತ ಇವತ್ತು ಸಿರಿ ಮ್ಯಾಮ್ ಸಿಕ್ಕಿರೋದು. ಅದೇ ತಾಳ್ಮೆ ಇಲ್ಲ. ಅವ್ರ ನೆಕ್ಸ್ಟ್ ನಾನು ಏನ್ ಕೇಳಿ ಹೆಂಗಿರ್ತೀರ ಮಾಡ್ಬೇಕು ಅಂತ ನಾನು ಯಾವ ಕ್ರೆಡಿಟ್ ತಗೊಳಕ್ ಹೇಳ್ತಾ ಇಲ್ಲ. ಎಲ್ಲಿ ಹೇಳ್ತಾ ಇದೀನಿ? ಏನ್ ಕ್ರೆಡಿಟ್ ತಗೊಳ್ತೀನಿ? ಹೆಂಗೆ ನಿಮ್ ಜೊತೆಗೆ ಹಿಂಗೆ ಸರ್? ಮೇಡಮ್ ನಾವೇನ್ ಹಂಗೆ ಮೇಡಮ್, ಇವರು ಅಷ್ಟೇ. ಇವಾಗ ಯಾರಾದ್ರು ನನ್ಗೇನಾದ್ರು ಯಾರಾದ್ರು ತುಂಬಾ ಚೆನ್ನಾಗಿದೆ ನಿನ್ ಟೀ ಶರ್ಟ್ ಅಂದ್ರೆ ಹಿಂಗಂದ್ರು ಬಂದು ನಿನ್ ಟೀ ಶರ್ಟ್ ಚೆನ್ನಾಗಿದೆ ಹೇಳಿದ್ರ ನೀವು ಅಂದ್ರೆ ಏನಂತ? ನಾನ್ ಕೊಡ್ಸಿದ್ದಂತ ಹೇಳಿದ್ರ? ಆತರ ಎಲ್ಲ ಹೇಳ್ಬೇಕು. ಇವಾಗ ನಾನ್ ಮನೆಯಿಂದ ಹೊರಗೆ ಏನೋ ಹೇಳಲಿಲ್ಲ ಇವತ್ತು. ಇಲ್ಲದೆ ಇದ್ರೆ ಅಲ್ಲಿ ಏನಾದ್ರು ಹೆಸರು ಕೇಳಿದ್ರೆ ನಾನು ಈ ತರ ಸಿರಿ ಮೇಡಮ್ ಹಸ್ಬೆಂಡ್ ಅಂತ ಹೇಳ್ಬೇಕು ಅಂತೆಲ್ಲ ಹೇಳಿಲ್ಲ. ನಾನು ಹಂಗೆಲ್ಲ ಹೇಳಲ್ಲ. ಏನ್ ಗೊತ್ತಾ ಇವ್ರನ್ನ ಹಿಂಗ್ ಕಟ್ ಹಾಕಕ್ ಸಾಧ್ಯವೇ ಇಲ್ಲ. ಇದೆ ಚಾನ್ಸೇ ಇಲ್ಲ ಆಯ್ತಾ? ಅದೆಲ್ಲ ಕೇಳೋದು ಇಲ್ಲ ಅವರು. ಏನಿಲ್ಲ ಮೇಡಮ್, ಸೀರಿಯಸ್ಲಿ ಸರ್ ನೀವು ಭಾರಿ ಇದೀರಾ. ಏನ್ ಮೇಡಮ್ ಇರೋದು ಆದ್ರೆ ನೀವು ಕೊಡ್ತಿರಲ್ಲ ಅಲ್ಲಿಗೆ, ಅದು ಎಂದು ಪೇಷನ್ಸ್ 7 ಜನ್ಮ ಕಾಯ್ದೆಲ್ಲ ಕಲ್ತಿದೀವಲ್ಲ. ಏನೋ ಬಿಡಿ ಸರ್, ನಿಮಗೆ ಪೇಷನ್ಸ್ ಜಾಸ್ತಿ ಇದೆ. ಸಿರಿ ಮೇಡಮ್ ಇಲ್ಲ ಅಷ್ಟೇ ಮೇಡಮ್, ಇದ್ರಲ್ಲ ಅವ್ರಿಗೆ ಇದ್ರು ಆಯ್ತಾ. ಸಿರಿ ಮೇಡಮ್ ಬಂದ್ಮೇಲೆ ಎಷ್ಟು ಲೈಫ್ ಬದಲಾಗಿದೆ, ನೀವು ಏನೇನ್ ಕಲ್ತ್ರಿ ಅವರಿಂದ? ಮೇಡಮ್ ಕಮಿಟ್ಮೆಂಟ್ ಏನ್ ಗೊತ್ತಾ ಮೇಡಮ್? ಮದ್ವೆ ಆದ್ರೂ ನಾನು ಇರಂಗೆ ಇರೋದು, ಅದೇ ಕಮಿಟ್ಮೆಂಟ್. ನಿನ್ಗೂ ಡಿಸ್ಟರ್ಬ್ ಮಾಡಲ್ಲ, ನನಗೂ ಡಿಸ್ಟರ್ಬ್ ಮಾಡಬೇಡ, ಅದೇ ಕಮಿಟ್ಮೆಂಟ್. ಸಿ ಹಿಂಗ್ ಹೋಗ್ತಿದೆ ಹಂಗಿರುತ್ತೆ ಅಷ್ಟೇ ಲೈಫ್. ರಿಸ್ಟ್ರಿಕ್ಷನ್ಸ್, ನೋ ರಿಸ್ಟ್ರಿಕ್ಷನ್ಸ್. ನನಗೂ ರಿಸ್ಟ್ರಿಕ್ಷನ್ ಇಲ್ಲ, ನಿಂಗೂ ರಿಸ್ಟ್ರಿಕ್ಷನ್, ಬಿಕಾಸ್ ವಿ ನೋ ಈಚ್ ಅದರ್. ನಾನು ಕೆಟ್ಟವನಲ್ಲ, ನೀನು ಕೆಟ್ಟವಳಲ್ಲ. ಸೊ ಏನ್ ಇಂಪಾರ್ಟೆನ್ಸ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಿ ಆರ್ ಮೆಚ್ಯೂರ್ಡ್ ಎನಫ್. ಸೊ ಲೈಫ್ ತುಂಬ ಲೈಫ್ ಲಾಂಗ್ ಮ್ಯಾನೇಜ್ ಮಾಡ್ಕೊಂಡಿರೋಂಥದ್ದು ಅವಶ್ಯಕತೆ ಇಲ್ಲ. ದಟ್ ಐ ಡೋಂಟ್ ಲೈಕ್. ಇದನ್ನೆಲ್ಲ ಮಾತಾಡಿದ್ದೀನಿ ನಾನು. ಆಮೇಲೆ ನನ್ನೆಲ್ಲ ಎಮೋಷನ್ಸು ನನಗೆ ಇಷ್ಟ ಬಂದಂಗೆ ನಾನು ಹಾಕ್ತಿರ್ತೀನಿ. ನಾನು ಐ ಡೋಂಟ್ ಫೀಲ್ ಏನೋ ಅಳು ಬಂದ್ರೆ ಅಳ್ತೀನಿ, ಗಂಡಸ್ರು ಅಳಬಾರ್ದು ಆ ಥರದ್ದೆಲ್ಲ ಇಲ್ಲ. ನಾನು ಎಲ್ಲ ಥರ ಅದು ಒಂದು ನನಗೇನು ಅಳು ಬಂದ್ರೆ ಅಳ್ಬೇಕಲ್ವಾ, ತಡ್ಕೊಂಡು ಒದ್ದಾಡಿ ಆ ಮೂಲ ಬಾತ್ರೂಮ್ಗೆಲ್ಲ ಹೋಗಿ ಅಳಲ್ಲ ನಾನು. ಸೊ ಬಿ ಟ್ರಾನ್ಸ್ಪರೆಂಟ್. ಇನ್ನೊಂದು ಏನಂದ್ರೆ ಟ್ರಾನ್ಸ್ಪರೆಂಟ್ ಆಗಿ ಇರ್ಬೇಕು ನಾವಿಬ್ರು. ಸೊ ಟು ಅವಾಯ್ಡ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಅಷ್ಟೇ ನಮ್ಮ ಕಮಿಟ್ಮೆಂಟ್. ಸೊ ಲೈಫಲ್ಲಿ ಏನು ಚೇಂಜಸ್ ಏನಿಲ್ಲ. ಅವರು ಖುಷಿಯಾಗಿದ್ದೀವಿ. ಅವ್ರ ಪ್ರೊಫೆಷನ್ ನಂಗೆ ರೆಸ್ಪೆಕ್ಟ್ ಇದೆ, ನಮ್ಮ ಪ್ರೊಫೆಷನ್ ಅವ್ರಿಗೆ ರೆಸ್ಪೆಕ್ಟ್ ಇದೆ, ಇಂಡಿವಿಜುವಲ್ ರೆಸ್ಪೆಕ್ಟ್ ಇದೆ, ಪ್ರೀತಿ ಇದೆ, ಏನೇನಿದೆ ರೆಸ್ಪಾನ್ಸಿಬಿಲಿಟೀಸ್ ಅದ್ರ ಬಗ್ಗೆ ಅರಿವಿದೆ. ಮತ್ತು ತುಂಬ ಪ್ರೀತಿ ಮಾಡೋರು ಇದ್ದಾರೆ, ನಮಗೂ ಇದ್ದಾರೆ, ಅವ್ರಿಗೂ ಇದ್ದಾರೆ. ಈಕ್ವಲ್ ಆಗಿ ಅವ್ರಿಗೆ ಲೈಫಲ್ಲಿ ಯಾರಿದ್ದಾರೆ ಅವ್ರಿಗೆ ನಾನು ಗೌರವಿಸಬೇಕು, ನನಗೆ ಹತ್ತಿರದಲ್ಲಿ ಯಾರಿದ್ದಾರೆ ಅವರು ಇದೆಲ್ಲ ನಮಗೆ ಹಾಗೆ ಬಂದಿದೆ. ಸೊ ಹಂಗಾಗಿ ಮದುವೆ ಆದಮೇಲೆ ಏನು ಚೇಂಜ್ ಅಂತ ಏನಿಲ್ಲ, ಹಂಗೆ ಇದೀವಿ. ಬಟ್ ಇವಾಗ ಒಟ್ಟಿಗಿದ್ದೀವಿ ಅಷ್ಟೇ. ಒಟ್ಟಿಗಿದ್ದೀರಾ? ಓಕೆ ಮ್ಯಾಮ್. ಹೌದು, ಮದುವೆ ಆದಮೇಲೆ
ರೆಸ್ಪಾನ್ಸಿಬಿಲಿಟೀಸ್ ಜಾಸ್ತಿ ಆಗುತ್ತೆ ಹೆಣ್ಮಕ್ಳಿಗೆ ಹಂಗೆ ಅಂತ ಹೇಳ್ತಿರ್ತಾರೆ ಹೆಂಗಂತ ಆಕ್ಚುಲಿ ಹ್ಞೂ ನಾವು ಹೇಳಿದ ಹಾಗೆ ನಾನು ಆರಾಮಾಗಿ ನಾನು ಮದುವೆ ಮುಂಚೆ ಒಳ್ಳೆ ಥಿಂಗ್ ನನ್ನ ಮನೆಯವ್ರನ್ನ ನಾನು ಮಿಸ್ ಮಾಡ್ಕೋತೀನಿ ಅಷ್ಟೇ. ಅಮ್ಮ ನನ್ನ ಅಕ್ಕನ ಮಕ್ಕಳನ್ನೆಲ್ಲ ತುಂಬಾ ಮಿಸ್ ಮಾಡ್ಕೋತೀನಿ. ಹಾಗಂತ ಅವ್ರೇನ್ ತೀರಾ ದೂರ ದೂರ ಇಲ್ಲ ಎಕ್ಸಾಕ್ಟ್ ಆರಾಮಾಗಿ ಹೋಗ್ಬೇಕು. ಅಂಡ್ ನಮ್ಮಿಬ್ರು ಇವ್ರ ತವ್ರ ಮನೆ ಹತ್ರನೇ ಇದೆ ಮ್ಯಾಮ್. ನನ್ನ ತವ್ರ ಮನೆ ಮಂಡ್ಯದಲ್ಲಿ ಮಂಡ್ಯಾಗ ಹೋಗ್ಬೇಕು. ನಾನೇನಾದ್ರು ಬೇಜಾರು ಮಾಡಿ ಹತ್ಕೊಂಡು ಹೋದ್ರೆ ಅಲ್ಲಿಗೆ ಹೋಗ್ಬೇಕು. ತವ್ರ ಮನೆಗೆ ಹೋಗ್ಬೇಕು. ಇವ್ರೆ ಒಂದು ಕ್ಯಾಬ್ ಬುಕ್ ಮಾಡಿ ಹೊರಡೋಗ್ತಾರೆ. ನಾನು ನಿಮ್ಗೆ ಅಳೋ ಅವಕಾಶನೇ ಮಾಡ್ಕೊಡ್ತೀನಿ. ಅಲ್ವಾ? ನಾನು ಹೋಗಿಲ್ಲ. ಕೊಟ್ಟ ಇಲ್ವಲ್ಲ? ಕೊಟ್ಟರೆ ತಾನೆ ಸರ್ ಹೋಗೋದು. ಹೋಗಿಲ್ಲ, ನಮ್ಮ ಅಮ್ಮನೇ ಬರ್ತಾರೆ. ಬಿಡಿ, ಟಚ್ ವುಡ್ ನಾವೇನ್ ಜಗಳಾನೇ ಆಡಿಲ್ಲ ಅವತ್ತಿನ. ಏನಾಗುತ್ತೆ ಗೊತ್ತಾ, ಇವ್ರು ಕೂಗಾಡ್ದಾಗ ನಾನ್ ಸುಮ್ಮನೆ ಆಗ್ಬಿಟ್ಟು ಓಕೆ ಸಿಟ್ಟು ಬಂದಾಗ ಈಗ ನಾನ್ ಬೇಜಾರ್ ಮಾಡ್ಕೊಂಡು ಯಾಕೆ ಮೊದಲು ಇದು ಅಂತ ಅಂದಾಗ ಅವ್ರು ಸುಮ್ಮನೆ ಆಗ್ತಾರೆ, ಮಾತಾಡಕ್ ಹೋಗೋದಿಲ್ಲ. ಸೊ ನಾವ್ ಅಲ್ಲಿ ಆ ಎಕ್ಸ್ಟ್ರೀಮ್ ತಗೊಂಡ್ ಹೋಗಕ್ಕೆ ಹೋಗಲ್ಲ, ಅಲ್ಲಿಗೆ ಅಲ್ಲಿ ಬಿಟ್ಬಿಡ್ತೀವಿ. ಅಂಡ್ ಅವ್ರು ಹೇಳಿದಾಗ ರೆಸ್ಪೆಕ್ಟ್ ಇದೆ ಒಬ್ಬರ ಮೇಲೆ ಒಬ್ಬರಿಗೆ. ಈಗ ಅವ್ರು ಏನೇ ಕಾಲ್ ಹೇಳೋದು ಏನೇ ಮಾತಾಡಿದ್ರು ಕೂಡ ದಟ್ ವಾಸ್ ಅ ಫನ್ ಪಾರ್ಟ್ ಅಂತ. ರಿಯಲ್ ಆಗಿ ಬಂದಾಗ ಇಬ್ರಿಗೂ ಆ ರೆಸ್ಪೆಕ್ಟ್ ಇದೆ. ನನಗೂ ಅವ್ರ ಬಗ್ಗೆ ರೆಸ್ಪೆಕ್ಟ್ ಇದೆ, ಅವ್ರ ಕೆಲ್ಸದ ಬಗ್ಗೆ ಇದೆ, ಅವ್ರ ಫ್ಯಾಮಿಲಿ, ಅವ್ರ ಫ್ರೆಂಡ್ಸ್ ಎಲ್ಲರ ಬಗ್ಗೆ ಇದೆ. ಅವ್ರಿಗೆ ಸೇಮ್ ಈಕ್ವಲಿ. ಈಗ ನಾವು ನಮ್ಮ ಫ್ಯಾಮಿಲೀಸ್ನ ಅವ್ರ ಫ್ಯಾಮಿಲಿ ಬೇರೆ, ನಾನು ಆ ಥರದ್ದೆಲ್ಲ ಡಿಫ್ರೆನ್ಸೇ ಇಲ್ಲ ನನಗೆ. ಅವ್ರನ್ನ ಹೇಗೆ ನೋಡ್ಕೋತಾರೆ, ಇವ್ರು ನನ್ನ ತಾಯಿನ ಹಾಗೆ ನೋಡ್ತಿರ್ತಾರೆ. ನನ್ನ ತಾಯಿ ನಾನು ಹೇಗೆ ನೋಡ್ತೀನಿ, ಅವ್ರ ತಾಯಿ ನಾನು ಹಾಗೆ ನೋಡ್ತೀನಿ. ಸೊ ಹಾಗಾಗಿ ನಮ್ಗೆ ಆ ಒಂದು ಇದು ಇಲ್ಲ. ಹಾಗಾಗಿ ಇಟ್ಸ್ ಗೋಯಿಂಗ್ ಆನ್ ಸ್ಮೂತ್ ಅಷ್ಟು ಹಾಗೆ ಬೇಕು. ನಿಜ ರೆಸ್ಪೆಕ್ಟ್ ಈಚ್. ಹೌದು. ಬಟ್ ತುಂಬಾ ಖುಷಿ ಆಗುತ್ತೆ ನೀವಿಬ್ರು ನೋಡಿದಾಗ. ಅಟ್ ದ ಸೇಮ್ ಟೈಮ್ ಸರ್, ನೀವು ಇಷ್ಟು ಚಂದ ಮಾತಾಡ್ತೀರಿ, ಇಷ್ಟು ಚಂದ ಅಭಿ ಮೇಡಮ್ನ ನೋಡ್ಕೊತೀರಿ, ಮೇಡಮ್ ನನ್ನ ಜೊತೆ ಅಭಿ ಮೇಡಮ್ ಅಲ್ಲ. ಸಾರಿ ಸರ್, ನನಗೆ ಅವರೇ ರಿಜಿಸ್ಟರ್ ಆಗೋರು. ಏನ್ ಮಾಡೋಣ ಸರ್? ಅಭಿ ಮೇಡಮ್ ಅವ್ರಿಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ನಾನು ಆಕ್ಚುಲಿ ಏನಾಗಿತ್ತು, ನೀವು ನೋಡೇ ಅಲ್ವಾ ರಂಗೋಲಿ ಸೀರಿಯಲ್ನ? ಸರ್ ನೋಡೋದೇನ ಮಾಡಿ ಆಕ್ಟ್ ಮಾಡಿದ್ದಿಲ್ಲ 2 ದಿನ. 2 ದಿನ ಯಾವ ತರ ಗೊತ್ತಾ, ಶಾಕಿಂಗ್ ಥಿಂಗ್ ಅಲ್ಲ, ಬಂದಿಲ್ಲ, ಟೆಲಿಕಾಸ್ಟ್ ಮಾಡಿಲ್ಲ. Okay, ನಾನ್ ನೋಡಿಲ್ಲ. ದಿಲೀಪ್ ರಾಜ್ ಮಾಡ್ತಾರಲ್ಲ ಅದಿ. ಓಕೆ, ಆ ಕ್ಯಾರೆಕ್ಟರ್ ನಿಮಗಿತ್ತ? ನಾನೇ ಮಾಡ್ದೆ. ಆಫ್ಟರ್ ದಿಲೀಪ್ ನಾನ್ ಮಾಡಿದ್ದೆ 2 ದಿನ ನಾನ್ ಮಾಡ್ದೆ. ಅದು ಕೂಗಾಟ ಹಾರಾಟ ಹೆವಿ ಇದೆ ಮೇಡಮ್, ನನ್ಗೆ ಆಗಿಲ್ಲ. ಆಮೇಲೆ ಇವರು ನಾನು ಇಷ್ಟೆಲ್ಲ ಮಾಡಕ್ಕೆ ಆಗಲ್ಲ, ನನ್ಗೆ ಇಷ್ಟ ಆಗಲ್ಲ ಅಂದ್ಬಿಟ್ಟು ಆ 2 days ಬಂದು ನಾನು ಮಾಡ್ಲೇ ಇಲ್ಲ. ಆಮೇಲೆ ಅವ್ರು ಬೇರೆಯವ್ರು ಮಾಡಿದ್ರು, ಬಂದು ಮಾತಾಡಿದ್ರು ಡೈರೆಕ್ಟರ್ ಎಲ್ಲ. ಆಯ್ತು ಬೇರೆಯವ್ರು ಹಾಕೊಳ್ಳಿ ಸರ್. ಅವಾಗ ಹುಡುಗಿ ಚೆನ್ನಾಗಿದ್ದಾಳೆ, ನಾನು ಲೈಟ್ ಆಗಿ ನೋಡಿರ್ಲಿಲ್ಲ ಸೆಟ್ ಇಲ್ಲಿ. ನೋಡಿ. ನಾ ಇವ್ರು ಇರೋ ದಿನ ನೀವು ರಂಗೋಲಿ ಸೀರಿಯಲ್ ನ ನೋಡಿಲ್ಲ ಹಾಗಾದ್ರೆ? ನೋಡೇ ಇಲ್ಲ ನಾನು, ಟೆಲಿಕಾಸ್ಟ್ ಆಗುವಾಗ ಸರ್, ನೋಡಿಲ್ಲ. ಎಂತ ಒಳ್ಳೆ ಸೀರಿಯಲ್, ಎಂತ ಒಳ್ಳೆ ಅಭಿ ಮೇಡಮ್. ಎಷ್ಟು ಒಳ್ಳೆ ಸರಿ, ನನ್ನ ಅದಕ್ಕೆ ನನಗೆ ಅಭಿ ಅಭಿ ಅಂತ ಬರೋದು, ಅಷ್ಟು ರಿಜಿಸ್ಟರ್. ನಾನು ನೋಡಿಲ್ಲ. ವೆರಿ ಬ್ಯಾಡ್ ಮೇಡಮ್. ಬಟ್ ಈಗ ಎಕ್ಸ್ಪ್ಲೈನ್ ಮಾಡ್ತೀನಿ ನಾನು, ಇಂಟ್ರೆಸ್ಟಿಂಗ್ ಆಗಿ ಕೇಳ್ತಾ ಬಿಡಲ್ಲ. ಈ ಸೀನಲ್ಲಿ ಹಿಂಗೆ, ಈ ಸೀನಲ್ಲಿ ಹಿಂಗಿತ್ತು, ಈ ಕತೆ ಹಿಂಗಿತ್ತು ಅಂತ ಹೇಳಿ. ಬಟ್ ಏನ್ ಗೊತ್ತಾ, ಸಿ ಐ ಹ್ಯಾವ್ ಗಾಟ್ ದಟ್ ಪೇಷಂಟ್ ಹಸ್ಬೆಂಡ್. ಕೇಳಿಸ್ಕೊತಾರೆ ಏನಾಗಿರೋದು, ಹೇಳಿ ಜನ ಹೇಳು ಜನ್ಮ. ಸೊ ಏನ್ ಬಂದ್ ಹೇಳಿದ್ರು ಕೇಳಿಸ್ಕೊಂಡು ನಾನು ಈಗಲೂ ರಂಗೋಲಿ ಕತೆ ಹೇಳ್ತೀನಿ. ನೋಡಿ ಈ ಸೀನಲ್ಲಿ ನೋಡಿ ಈ ತರ ಆಗಿತ್ತು, ಹಿಂಗಾಗಿತ್ತು, ಆ ಕತೆನ ಹಿಂಗ್ ತಗೊಂಡ್ಬಂದ್ರು, ಅವ್ರೆಲ್ಲೋ ಆ ಎಪಿಸೋಡ್ ಅಲ್ಲಿ ಇದ್ದಂತ ಒಂದು ಕತೆನ ಈಗ ತಗೊಂಡ್ಬಂದು ಲಿಂಕ್ ಕೊಟ್ಟು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡಿದಾಗ ಪೇಷನ್ಸ್ ಆಗಿ ಕೇಳಿಸ್ಕೊತಾರೆ. ಇನ್ನೊಂದೇನಂದ್ರೆ ಯಾವ್ದೇ ಚೆನ್ನಾಗಿದ್ರು ಕೇಳಿಸ್ಕೊಳ್ಳೋದು ಅದಲ್ವಾ, ಅದು ಚೆನ್ನಾಗಿ ಅದ್ರ ಬಗ್ಗೆ ತುಂಬಾ ಕೇಳಿದೀನಿ. ನನ್ಗೆ ಅವಾಗ ಗೊತ್ತಿರ್ಲಿಲ್ಲ ಈ ತರ ಒಂದು ಸೀರಿಯಲ್ ತುಂಬಾ ಪಾಪ್ಯುಲರ್ ಆಗ್ತಿದೆ ಅನ್ನೋದು ಅಷ್ಟೊಂದಿರಲಿಲ್ಲ. ಯಾಕಂದ್ರೆ ಇವ್ರ ಸೀರಿಯಲ್ ಬರೋ ನಮ್ಮ ಪಕ್ಕದಲ್ಲಿ ಪುಣ್ಯಕೋಟೆನೂ ಬರ್ತಾ ಇತ್ತು. ಸೊ ಹಂಗಾಗಿ ನಮ್ಮ ಮನೆಗಳಲ್ಲೂ ನನ್ನ ಏನು ಕುಟುಂಬದವ್ರು ಯಾರು ಇದನ್ನ ನೋಡಿರಲ್ಲ, ನಮ್ಮ ಸೀರಿಯಲ್ ನೋಡ್ತಿರ್ತಾರೆ. ನಾವು ಇವ್ರ ಸೀರಿಯಲ್ ನೋಡಿ. ನೀವು ನಮ್ಮ ಕುಟುಂಬದವ್ರು ಆಗಿಲ್ಲ. Oh my God, it is ಇಡೀ ಕರ್ನಾಟಕ ನನ್ನ ಕುಟುಂಬದವರಾಗಿದ್ರ ಆ ಸೀರಿಯಲ್. ಹೌದಾ? ಇಲ್ಲ ನೋಡಮ್ಮ, ನಾವು ಎಲ್ಲ ಕರ್ನಾಟಕದವ್ರು ನಮ್ಮ ಕುಟುಂಬನೂ ಆಗಿದ್ರು, ಆದ್ರೆ ಒಂದ್ ಅರ್ಧ ಗಂಟೆ ಆ ಕಡೆ ಸರ್. ನಾನಂತರೂ ಸಿರಿ ಮೇಡಮ್ ಕುಟುಂಬ, ಅಭಿ ಅವ್ರ ಕುಟುಂಬ. ಲೋಕವು ಭಿನ್ನ ರುಚಿ, ಒಬ್ರೊಬ್ರಿಗೆ ಒಂದೊಂದು ಇಷ್ಟ ಆಗತ್ತೆ. ನಾವ್ ಯಾರು ಅದನ್ನ ತಡಿಯೋಕೆ? ನೋಡಿ ಮೇಡಮ್, ನಿಮ್ಗೆ ಅಭಿ ಮೇಡಮ್ ಇಷ್ಟ, ಅಭಿ ಮೇಡಮ್ ನಾನ್ ಇಷ್ಟ. ಬಿಡಿ ಸರ್, ಏನು ಎಲ್ಲರಿಗೂ ಇಷ್ಟ ಒಂದೊಂದು ಬೇರೆ ಬೇರೆ ತರ ಇರುತ್ತೆ. ನೀವು ಇಷ್ಟಪಟ್ರು ನಮ್ಗೆ ಖುಷಿನೇ.
ಹೌದು ಸರ್, ನಿಜ. ಓಕೆ, ಬದುಕು ಸೀರಿಯಲ್ ಅಲ್ಲಿ ಇಬ್ರದ್ದು ಕಾಂಬಿನೇಷನ್ ಹೆಂಗಿತ್ತು ಸರ್ ಅವಾಗ? ಹಿಂಗೆ ಆ ಒಂದು ಸ್ನೇಹ, ಬಹಳ ಚೆನ್ನಾಗಿತ್ತು. ಬಾಂಧವ್ಯ, ಅದ್ರ ಬಗ್ಗೆ. ಫೈಟ್ಸ್, ಆನ್ ಸ್ಕ್ರೀನ್ ಫೈಟ್ಸ್, ಆನ್ ಸ್ಕ್ರೀನ್ ಫೈಟ್ಸ್. ವಿ ವರ್ ನಾಟ್ ಅ ಗುಡ್ ಕಪಲ್ ಆ ಟೈಮಲ್ಲಿ. ಓಕೆ, ಬರೀ ಕಿತ್ತಾಟ ಅದೆಲ್ಲ, ಭಿನ್ನಾಭಿಪ್ರಾಯ ಸೀನ್ಸ್ ಹಾಗೇನೆ ನಮ್ಗಿದ್ದು. ಏನಿಲ್ಲ ಮ್ಯಾಮ್, ಅದರಲ್ಲಿ ನನ್ನ ಕ್ಯಾರೆಕ್ಟರ್ ಬಂದ್ಬಿಟ್ಟು ಒಂದು ಅದು ವೆರೈಟಿ ಇತ್ತು ಆ್ಯಕ್ಚುಲಿ. ಅದರಲ್ಲಿ ಸ್ವಲ್ಪ ಜಾಸ್ತಿನೇ ಇತ್ತು. ಇವರು ಲೇಟಾಗಿ ಎಂಟ್ರಿ ಕೊಟ್ಟರು ಆ್ಯಕ್ಚುಲಿ. ಅಲ್ವಾ? ಸೊ ನಂದೇನಂದರೆ ಒಬ್ಬ ಬಿಸ್ನೆಸ್ ಮ್ಯಾನ್, ಪಾಶ್ ಬಿಸ್ನೆಸ್ ಮ್ಯಾನ್, ಅಬ್ರಾಡಲ್ಲಿ ಓದ್ಕೊಂಡು ಬಂದಿರೋದು, ಇಲ್ಲಿ ಒಂದು ಮದುವೆ ಆಗಿರೋದು, ಈ ಥರ ಇರುತ್ತೆ. ಬಟ್ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಅಲ್ಲಿರುತ್ತೆ. ಈ ಥರ ಬಿಸ್ನೆಸ್ಸಲ್ಲಿ ಲಾಸ್ ಆಗುತ್ತೆ, ಬೇರೆ ಇನ್ನೇನೋ ಸಹವಾಸ ಆಗುತ್ತೆ. ಸೊ ಎಲ್ಲ ಸಕಲ ಸಂಪನ್ನ ಗುಣಗಳು ಆ ಕ್ಯಾರೆಕ್ಟರ್ಗೆ ಇತ್ತು. ಅಂಥವ್ನ ಹೆಂಡತಿ ಆಗಿ ಬಂದಿದ್ರು. ಇನ್ನೇನು ಸಂತೋಷ ಇರುತ್ತೆ ಆದರೂ ನನ್ನನ್ನು ರೆಡಿ ಮಾಡಬೇಕು ಅನ್ನೋದು ಅವರ ಮುಖ್ಯ ಉದ್ದೇಶ. ಆಮೇಲೆ ಕುಟುಂಬ ಎಲ್ಲ ಹೆಗ್ಲ ಮೇಲೆ ಹೊತ್ಕೊಂಡು ಆ ಥರದ ಕ್ಯಾರೆಕ್ಟ್ರು. ನಾನು ಕೆಟ್ಟವನು, ಅದು ಆ್ಯಕ್ಚುಲಿ ಫೈನಲ್ ಆಗಿ ನಾನು ಒಳ್ಳೆಯವನಾಗ್ಬಿಡ್ತೀನಿ. ಆಮೇಲೆ ಅದೇ ಇವರಿಂದ ಒಳ್ಳೆಯವರಾಗಿರ್ತೀವಿ, ಚೇಂಜ್ ಆಗಿ ಅವರಿಂದ ನೀವು ಚೇಂಜ್ ಆದ್ರಲ್ಲ ಸರ್, ಅಷ್ಟೇ ಸಾಕು ಬಿಡಿ. ಆಫ್ ಸ್ಕ್ರೀನ್ ಅಲ್ಲಿ ಹೆಂಗಿರ್ತಾ ಇದ್ರು? ಮಾತಾಡ್ಸ್ತಿದ್ರ? ಮಾತಾಡ್ತಿದ್ರು ಇಷ್ಟೇ ಮೇಡಮ್. ನಾವೇ ನಮ್ಗೆ ಈ ಸ್ಟಾರ್ಡಮ್ ಬಗ್ಗೆ ಗೊತ್ತೇ ಇರ್ಲಿಲ್ಲ ಮೇಡಮ್ ನನಗೆ. ಸೀರಿಯಸ್ಲಿ, ನನಗೆ ಒಬ್ರು ದೊಡ್ಡ ಹೀರೋಯಿನ್ ಬಂದ್ರೆ ಅವ್ರಿಗೆ ಹಿಂಗ್ ಮಾತಾಡ್ಸ್ಬೇಕು ಅಥವಾ ಈ ಹೀರೋ ಅದೆಲ್ಲ ಗೊತ್ತಿಲ್ಲ. ಬಿಕಾಸ್ ಸ್ಟಿಲ್ ನನ್ಗೆ ಅದು ಅರ್ಥ ಆಗಲ್ಲ. ಈಗ ಯಾರು ಸಿಕ್ಕಿದ್ರು ಸೇಮ್ ಹಂಗೆ ಮಾತಾಡ್ತೀನಿ. ನನಗೆ MD ಸಿಕ್ಕಿದ್ರು ಹಾಗೆ ಮಾತಾಡ್ತಿರ್ತೀನಿ, ಅಲ್ಲಿ ಕೆಳಗಡೆ ಗ್ರೂಪ್ D ಅವ್ರು ಸಿಕ್ಕಿದ್ರು ಹಾಗೆ ಮಾತಾಡ್ತಿರ್ತೀನಿ. ಬಿಕಾಸ್ ಅದು ನಂದು ರೂಲ್, ಅದು ಪ್ರಾಕ್ಟೀಸ್ ಮಾಡಿರೋದು, ಎಲ್ಲರೂ ಒಂದೇ ಅಂತ. ಸೊ ನನ್ಗೆ ಗೊತ್ತಿಲ್ಲ ಅದೇನು ಹೇಳಮ್ಮ. ನನ್ಗೆ ಇವ್ರು ಬರ್ತಾರೆ ಅಂತ. ಇವಾಗ ಒಂದ್ ಸೀನ್ ಇತ್ತು, ನಾನು ಕೋಮದಲ್ಲಿರೋ ಸೀನು ಮೇಡಮ್. ಕೋಮದಲ್ಲಿರೋ ಸೀನು, ಯಾರೋ ಹೀರೋಯಿನ್ ಬಂದಿದ್ದಾರೆ ಕಂಡ್ಬಿಟ್ಟು ನೋಡಕ್ಕೂ ಇಲ್ಲ ನಾವು. ಸೊ ಅದೇ 4-5 ದಿನನ ಒಂದ್ ತಿಂಗಳ ನಡೆದಿದೆ. ಇವರು ಸಿರಿ ಅವ್ರು ಬರ್ತಾರೆ, ಆಕ್ಟ್ ಮಾಡ್ತಾರೆ. ಸಿರಿ ಬರ್ಲಿ ಬಿಡು, ನನ್ಗೇನ್ ಗೊತ್ತಿಲ್ಲ. ಅಷ್ಟೇ ಹಂಗೆ ಅಷ್ಟೇ ಫೇಮಸ್ ಅವಾಗ. ನನ್ಗೇನ್ ಅನ್ಸಲ್ವಲ್ಲ, ನನ್ಗೇನ್ ಅನ್ಸಲ್ಲ. ಏನಂದ್ರೆ ಗೌರವ ಇರುತ್ತೆ, ಓವರ್ ಆಗಿ ಮೇಡಮ್ ಬಂದ್ರು ಬಿಟ್ಟು ಎಲ್ಲದಕ್ಕೂ ರೆಸ್ಪೆಕ್ಟ್ ತುಂಬಾ ಇರುತ್ತೆ. ನಾನು ಇವ್ರು ಬಂದ್ರೆ ನಾನು ಹಿಂಗಿರ್ಬೇಕು ಅವೆಲ್ಲ ಇರಕ್ಕಾಗಲ್ಲ ನನ್ಗೆ. ಬಿಕಾಸ್ ಆತರ ಏನು ಮೈಂಡ್ ಸೆಟ್ ಇಲ್ಲ ನನ್ಗೆ. ಎಲ್ರು ಈಕ್ವಲ್ ಅಲ್ವಾ ಅನ್ನೋ ತರ ಇರುತ್ತೆ. ಇವ್ರು ಬಂದಿದ್ರು ಹೋದ್ರು, ಇನ್ನೊಂದ್ಸರಿ ಎಚ್ಚರ ಆದ್ಮೇಲೆ ಯಾವಾಗ್ಲೂ ಒಂದ್ ತಿಂಗಳಿಗೇನೋ ಎಚ್ಚರ ಆಯ್ತು ಕೋಮದಿಂದ ಇವ್ರು ಬಂದು. ಒಂದ್ ತಿಂಗಳ ಇಲ್ಲ, ನಾನ್ ಬಂದ್ ಫಸ್ಟ್ ಸೀನ್ಗೆ ಎಚ್ಚರ ಆಗ್ಬಿಡ್ತೀನಿ. ಒಂದ್ಸಲ ನಡ್ಕೊಂಡೆಲ್ಲ ಬಂದಲ್ಲ, ಅದೆಲ್ಲ ಹಾಸ್ಪಿಟ್ಲ್. ಅಯ್ಯೋ ಗೊತ್ತಿಲ್ಲ, ಇನ್ನ ಕೋಮದಲ್ಲೇ ಇದೀನಿ ನಾನು. ಅಯ್ಯೋ ಅಲ್ಲ, ಆಫ್ ಸ್ಕ್ರೀನ್ ಅಲ್ಲಿ ಹೆಂಗಿದೆ ಅಂದ್ರೆ ಇಲ್ಲ ಚೇಂಜ್ ಇನಿಷಿಯಲಿ ನಾನ್ ಸ್ವಲ್ಪ ಟೈಮ್ ತಗೋತೀನಿ, ನಾನ್ ಬೇಗ ಜೆಲ್ ಆಗ್ಬಿಡಲ್ಲ. ಇವ್ರು ಹಾಗಿಲ್ಲ, ದೇವದಿಂದನೂ ಮಾತಾಡ್ತಾ ಇದ್ರ ಹಂಗೆ ಗುಡ್ ಮಾರ್ನಿಂಗ್ ಹೊರಡುವ ಕಾಣಿಸ್ತೀವಿ ಬಾಯ್ ಅಷ್ಟೇ. ಒಂದ್ಸಲ ಇದೇ ತರ ನಾನು ರೂಮಲ್ಲಿ ರೆಡಿ ಆಗ್ತಿದ್ದೆ, ಬಂದ್ರು ಒಂದ್ 10 ನಿಮಿಷ ಆದ್ಮೇಲೆ ಬಂದು ತಗೊಂಡು ಮಲ್ಕೊಂಡ್ಬಿಟ್ರಲ್ಲಿ. ನಾನು ಇದ್ದೀನಿ ಹಿಂಗ್ ಬಂದು ಹಿಂಗ್ ಮಲ್ಕೊಂಡು, ಸರಿ ಓಕೆ ನನ್ ಕ್ಯಾರೆಕ್ಟರ್ ಹಿಂಗೆ, ಸರಿ ನೀವಿರ್ತೀರ ಇರಿ ನಾನೇ ಆಚೆ ಹೋಗ್ತೀನಿ, ನಾನು ಹೊಟ್ಟೋಗಿದ್ದೆ. ರೆಡಿ ಆಗ್ಬಿಟ್ಟು ನಾನು ಆಚೆ ಹೋಗ್ತಿದ್ದೆ. ಅವ್ರಿಗೆ ಅದೆಲ್ಲ ಗೊತ್ತೇ ಇಲ್ಲ. ನಾನು ಮದ್ವೆ ಆದ್ಮೇಲೆ ಈ ಕಥೆ ಹೇಳಿದವ್ರಿಗೆ ನನ್ಗೇನ್ ಗೊತ್ತಿಲ್ಲ ಕೋಮಲ್ ಅಂತ ಹೇಳಿದ್ರೆ ನನ್ಗೇನು ಆದ್ಮೇಲೆ ನನ್ ಮೇಲೆ ನನ್ ನಂಬಿಕೆ ಮ್ಯಾಮ್. ನನ್ನ ನಡತೆ ಚೆನ್ನಾಗಿದೆ, ಸುಮ್ ಮಲ್ಗಿದ್ದು ಅದು ಹೋಗ್ತೀನಿ, ನಾನು ಯಾರಿಗೂ ತೊಂದರೆ ಕೊಡಲ್ಲ. ಅದ್ರ ಮೇಲೆ ಏನು ಒಂದ್ 10 ನಿಮಿಷ ಸುಸ್ತಾಗಿದ್ದೀನಿ, ಒಬ್ರು ಕೊಡಲ್ವಾ ಕೋ ಆರ್ಟಿಸ್ಟ್ ಮಲ್ಕೊಡಿ ರೆಸ್ಟ್ ಹೊಡಿ ಒಂದ್ 5 ನಿಮಿಷ ಅಂತ. ಆ ತರ ಮೈಂಡ್ ಸೆಟ್ ಅಲ್ಲಿ ಹೋಗಿ ನೀವ್ ಅವತ್ತು ಹಂಗ ಮಾಡ್ಲಿಲ್ಲ. ಒಂದ್ 5 ನಿಮಿಷ ಬಂದ್ ನಂಗೆ ಏನು ಅಂದ್ರೆ ದಯವಿಟ್ಟು 5 ನಿಮಿಷ ಅಂತ ಕೇಳ್ಬೇಕಿತ್ತ? 5 minutes ಹೇಳ್ಬೇಕು. ಅಲ್ಲ ಅಲ್ಲೇನ್ ಕೇಳಿದೆ, ನಾವೆಲ್ಲ ಒಂದೇ ಫ್ಯಾಮಿಲಿ ಆಕ್ಟರ್ಸ್ ಅಲ್ವಾ, ನೀನೇನ್ ರಿಕ್ವೆಸ್ಟ್ ಮಾಡೋದಿರ? ಅದೇ ನನ್ ಮೈಂಡ್ ಸೆಟ್ ಏನಾಗ್ಬಿಡುತ್ತೆ ಅನ್ನೋ ತರ ಅಷ್ಟೇ. ಅದಾದ್ಮೇಲೆ ಗುಡ್ ಫ್ರೆಂಡ್ಸ್, ತುಂಬಾ ಜಾಲಿಯಾಗಿ ಇರ್ತಾರೆ ಸೆಟ್ಟಲ್ ಎಲ್ಲ. ಅಲ್ಲಿಂದಾನು ಕ್ಲೋಸ್ ಅಂತ ಮಾಮೂಲ್ ಮಾತಾಡ್ಕೊಂಡು ಹಂಗೆ
ಎಲ್ಲರೂ ಹಾಗೆ ಇತ್ತು. ಇಲ್ಲ ಮ್ಯಾಮ್ ಆ ಸೆಟ್ಟೇ ಚೆನ್ನಾಗಿತ್ತು. ಸತೀಶ್ ಕೃಷ್ಣ ಇಂಪ್ರೆಸ್ ಆಗಿದ್ರ ಸರ್ ಅವಾಗ? ನಂಗೇನ್ ಗೊತ್ತು ಮ್ಯಾಮ್, ನಾನು ಎಲ್ಲಿ ಕೇಳಕ್ ಹೋಗಿದ್ದೆ? ಅಲ್ಲ ಡೈರೆಕ್ಟ್ ಆಗಿ ನೋಡಿ ಯಾರನ್ನ? ಎಷ್ಟು ಚೆನ್ನಾಗಿ ಇವರು ಸಿರಿ ಮ್ಯಾಮ್ನ. ಇಲ್ಲ ಅದೆಲ್ಲ ಇಷ್ಟ, ಈಗ ಸುಳ್ಳು ಹೇಳ್ತಾರೆ. ಅಲ್ಲ ನಾನು ಅವ್ರನ್ನ ಕೇಳ್ತಿದ್ದೀರೇನೋ. ಇಲ್ಲ ನನ್ನನ್ನ ನೋಡಿ ನೀವೇ ನಿಮಗೆ ನನ್ಗೇನಂದ್ರೆ ಇಷ್ಟ ಆಯ್ತು. ಅದೆಲ್ಲ ಓಕೆ, ಹೇಗ್ ಮಾಡ್ತಾರಲ್ಲ ಅದೆಲ್ಲ ಅವ್ರಿಗೆ ಇಷ್ಟ ಆಗ್ತಿತ್ತು. ಆಮೇಲೆ ಹೇಳೋರು ಕೂಡ ಆಕ್ಟಿಂಗ್ ವೈಸ್ ಸೀನ್ ವೈಸ್ ನೋಡ್ಕೊಳ್ಳೋದು ಅದೆಲ್ಲ ತುಂಬಾ ಇಷ್ಟ ಪಡ್ತಿದ್ರು. ಅದೆಲ್ಲ ಯು ಸಿ ಒಂದು ರೆಸ್ಪಾನ್ಸಿಬಲ್ ಇದು ಹಾರ್ಡ್ ವರ್ಕಿಂಗ್ ಆಕ್ಟರ್ ಅಂತ ನನಗೆ ಆವಾಗಲೇ ಅನಿಸ್ತಾ ಇತ್ತು. ತುಂಬಾ ಬ್ಯುಸಿ ಇದ್ರು ಅವಾಗ ಆ್ಯಕ್ಚುಲಿ. ಸೊ ಇವ್ರ ಡೇಟ್ಸ್ ಮೇಲೆ ಬೇರೆಯವ್ರ ಡೇಟ್ ಎಲ್ಲ ತಗೊಳ್ಳೋದು ಆ ಥರ ಆಗ್ತಿತ್ತು. ಸೊ ರೆಸ್ಪೆಕ್ಟ್ ಇತ್ತು ನನಗೆ. ಆ ರೆಸ್ಪೆಕ್ಟ್ ಇಲ್ಲಿ ಬರಲ್ಲ. ಯಾವಾಗಲೂ ರೆಸ್ಪೆಕ್ಟ್ ಇರುತ್ತೆ, ಎಲ್ಲರ ಬಗ್ಗೆನೂ ರೆಸ್ಪೆಕ್ಟ್ ಇರುತ್ತೆ ಅಷ್ಟೇ. ಬಟ್ ನನ್ನ ನೇಚರ್ ಏನಂದ್ರೆ ಜಾಲಿಯಾಗಿ ಮಾತಾಡ್ಕೊಂಡು ಈಸಿಯಾಗಿ ಹೋಗೋದು, ಆಡ್ತಾ ಇದ್ದೆ ನಾನು ಆಡ್ಕೊಂಡು ಹೋಗೋದು ಅಷ್ಟೇ. ನಾವು ಮಧ್ಯ ಎಲ್ಲ ಜೋಕ್ಗಳಾಗ್ಬಿಡೋದು ನಮ್ದು. ನಂಗೆ ಅದೇ ಹೇಳಿದ್ರೆ ಕಂಟ್ರೋಲ್ ಆಗಲ್ಲ, ಏನಾರು ಹೇಳಿದ್ರೆ ಹೇಳ್ಬಿಡೋದು. ಸುಮ್ಮನೆ ಹಿಂಗೆ ಪಕ್ಕದಲ್ಲಿ ಕುತ್ಕೊಂಡು ನಮ್ಮ ಫ್ರೆಂಡ್ ಒಬ್ರು ಇದ್ದಾರೆ, ಅವರು ಕನ್ನಡಕ ಹಾಕೊಂಡಿರ್ತಾರೆ. ನಾನು ಇವ್ರಿಗೆ ಈಗ ಒಂದ್ 2 ಕಿವಿ ಕಟ್ ಮಾಡಿದ್ರೆ ಏನಾಗುತ್ತೆ ಹೇಳು ಅನ್ನೋದು. ಅವ್ರು ಏನಾಗತ್ತ ಅಂತ ಕಣ್ ಕಾಣಲ್ಲ ಅನ್ನೋದು. ಯಾಕಂದ್ರೆ ಕನ್ನಡಕ ಹಾಕೊಳಕಾಗ ಕಿವಿ ಕಟ್ ಮಾಡಿದ್ರೆ ಅವ್ರಿಗೆ ಏನಾಗುತ್ತೆ ಅಂತಂದ್ರು. ನಾನು ಏನಾಗುತ್ತೆ ಕಿವಿ ಹೋಗಿರುತ್ತೆ ಅಲ್ಲ ಕಣ್ ಕಾಣಲ್ಲ ಅಂತ. ಯಾಕೆ ಕನ್ನಡಕ ಹಿಂಗೆ ಏನೋ ಹೇಳ್ಬಿಡೋದು. ಸುಮ್ಮನೆ ಈ ಥರದ್ದು 1,000 ಇದೆ ಹೇಳಿ ಲಗ್ಸ್ಕೊಂಡು ಅಷ್ಟೇ. ಅದಾದ್ಮೇಲೆ ಅವ್ರ ರೂಮ್ಗೆ ಹೋಗೋದು. ಅದು ಅವಾಗ ಬದುಕು ಸೀರಿಯಲ್ ಟೈಮ್ ಅದಾದ್ಮೇಲೆ ಅವ್ರ ರೂಮ್ಗೆ ಹೋಗೋರು, ನಾವು ಡೈರೆಕ್ಟ್ರು ಆಚೆ ಹೋಗಿ ಅವಾಗ ದಮ್ ಗಿಮ್ ಮಾಡ್ಕೊಂಡು ಬರ್ತಿದ್ವಿ. ಇವಾಗ ದಮ್ಮೆಲ್ಲ ಹೊಡಿಯಲ್ಲ. ಅವಾಗ ಅದು ಇವರಿಂದ ಬಿಟ್ಟಿದ್ದು ಅನ್ಕೊಂಡ್ಬಿಟ್ಟಿರ ಮದುವೆಗೆ ಮೊದಲೇ ಬಿಟ್ಬಿಟ್ಟಿದ್ದೆ. ಮತ್ತೆ ಆ ಕ್ರೆಡಿಟ್ ಬೇಡ ಕರೆಕ್ಟ್ ಆಗಿ ಹೇಳಿದ್ರು. ಆ ಕ್ರೆಡಿಟ್ ಬೇಡ ನನಗೆ. ನೆಕ್ಸ್ಟ್ ಕ್ವಶನ್ ನೋಡಿದ್ರ ಮೇಡಮ್ ಬಂದ್ಮೇಲೆ ಅದಕ್ಕೆ ಫಸ್ಟೇ ಹೇಳ್ಬಿಟ್ಟೆ. ಫ್ಯೂಚರ್ ಚೆನ್ನಾಗಿ ಪ್ರೆಡಿಕ್ಟ್ ಮಾಡ್ತೀರಾ ಸರ್? ಅದೇ. ಸೊ ಇಷ್ಟೇ, ಈ ತರ ರೆಸ್ಪೆಕ್ಟ್ ಇಂಪ್ರೆಸ್ ಅಂತೇನಿಲ್ಲ, ರೆಸ್ಪೆಕ್ಟ್ಫುಲ್. ನಮ್ಗೆ ವೆರಿ ಕ್ಲೋಸ್ ಫ್ರೆಂಡ್ ಅವರು. ವೆರಿ ನೈಸ್ ಡೈರೆಕ್ಟರ್. ಆಮೇಲೆ ಆರ್ಟಿಸ್ಟ್ ರೆಸ್ಟ್ರಿಕ್ಟ್ ಮಾಡ್ತಿರ್ಲಿಲ್ಲ, ಇದೇ ಲೈನ್ಸ್ ಬೇಕು ಅಂತ ಹೇಳ್ತಿರ್ಲಿಲ್ಲ. ನೀವು ಆರಾಮಾಗಿ ಮಾಡಿ ಮ್ಯಾಮ್, ನೀವು ಮಾಡ್ಕೊಂಡು ಹೆಂಗ್ ಬೇಕು ನೀವು ಹೆಂಗ್ ಕನ್ವೀನಿಯಂಟ್ ನೀವು ಅದು ಮಾಡ್ತಿರೋರು. ಯಾವ್ದಕ್ಕೂ ರೆಸ್ಟ್ರಿಕ್ಟ್ ಮಾಡ್ತಿಲ್ಲ ಮೇಡಮ್. ಅದು ಒಂದ್ ವಿಷಯ ಹೇಳ್ಬೇಕು, ಅದು ಫುಲ್ ಫ್ಯಾಮಿಲಿನೇ. ಇವಾಗ ಫ್ಯಾಮಿಲಿಯಲ್ಲಿ ಯಾರಿಗಾರು ಹುಷಾರಿಲ್ಲ ಅಂದ್ರೆ ಸೇಮ್ ಡಾಕ್ಟರ್ ಬರೋರು. ಸೀರಿಯಲ್ ಅಲ್ಲಿ ಸೇಮ್ ಡಾಕ್ಟರ್, ಯಾವ ಹಾಸ್ಪಿಟ್ಲಿಗೆ ಹೋದ್ರು ಅದೇ ಡಾಕ್ಟ್ರು. ಸರಿ, ಈ ಇನ್ಸ್ಪೆಕ್ಟ್ರು ಸೇಮ್ ಬರಕ್ ಶುರು ಆಗ್ಬಿಟ್ಟು ಎಲ್ಲ ಕೇಸ್ಗೂ. ಏನ್ ಸರ್ ಅವತ್ತು ಹಿಂಗೆ ಅಂದ್ರೆ ಫ್ಯಾಮಿಲಿ ಇನ್ಸ್ಪೆಕ್ಟರ್ ಸರ್ ಅವರು ಇದ್ರೆ ಅವ್ರಿಗೆ ಅಷ್ಟು 6-7 ವರ್ಷ ನಡೆದ್ರೆ ಅವ್ರಿಗೆ ಟ್ರಾನ್ಸ್ಫರ್ ಮಾಡಿಲ್ಲ ನಾವು. ಇವ್ರನ್ನ ಕೇಳಿದ್ರೆ ಫ್ಯಾಮಿಲಿ ಇನ್ಸ್ಪೆಕ್ಟರ್ ಮೇಡಮ್ ಅವರು. ಆ ರೇಂಜಿಗೆ ಫ್ಯಾಮಿಲಿ ಇತ್ತು ಅಂತ ಹೇಳ್ತಿರೋದು. ಸೊ ಬ್ಯೂಟಿಫುಲ್. ತುಂಬಾ ಚೆನ್ನಾಗಿ ನಮ್ಗೆ ಯಾವತ್ತು ವರ್ಕ್ ಮಾಡ್ತಿದ್ವಿ, ಇಷ್ಟು ಸೀನ್ ಇದೆ ಆ ಥರದ್ದೆಲ್ಲ ಇಲ್ಲೇ ಇಲ್ಲ. ಆರಾಮಾಗಿ ಕೂಲ್ ಆಗಿ ನಗಾಡ್ಕೊಂಡು ಜಾಲಿಯಾಗಿ ಮಾತಾಡ್ಕೊಂಡು ನಗಾಡ್ಕೊಂಡು ಶೂಟಿಂಗ್ ಮುಗಿಸ್ಕೊಂಡು ಹೋಗ್ತಾ ಇದ್ವಿ. ಪ್ರೆಷರ್ ಅಂತ ಅನ್ನಿಸ್ತಾನೆ ಇತ್ತು. ಯಾವತ್ತಾದ್ರೂ ಅನ್ಕೊಂಡಿದ್ರ ಸರ್ ಸಿರಿ ನನ್ನ ವೈಫ್ ಆಗ್ತಾರೆ ಅಂತ? ಏನಾದ್ರು ಆ ಟೈಮಲ್ಲಿ ಏನೂ ಇರಲಿಲ್ಲ, ಫೀಲಿಂಗ್ಸ್ ಏನೇನು ಇರಲಿಲ್ಲ? ನಥಿಂಗ್. ಮತ್ತೆ ಇದ್ರ ಮಧ್ಯೆ ಯಾವಾಗ ಅವ್ರನ್ನ ಬಿಡಿಸ್ಕೊಂಡಿದ್ವಿ? ಏನು ಆ ಥರದ್ದೆಲ್ಲ ಇಲ್ಲ, ಆ ಥರದ್ದು ನಾನೇ ಎಲ್ಲ ಎಫರ್ಟ್ ಹಾಕಿಲ್ಲ ಮೇಡಮ್. ಅಲ್ಲ ಸರ್, ಈಗ ಫ್ರೆಂಡ್ಸ್ ಆಗಿ ಇನ್ ಬಿಟ್ವೀನ್ ಬ್ರೇಕ್ ಆಗೋಗಿತ್ತು. ಓಕೆ, ನನ್ನ ಲೈಫ್ ನಾನು ಬಿಸಿ, ಅವ್ರ ಲೈಫ್. ಮತ್ತೆ ಯಾವ್ದೋ ಒಂದು ಫಂಕ್ಷನ್, ಯಾವ್ದೋ ಒಂದು ಮದ್ವೆ ಆರ್ಟಿಸ್ಟ್ ಮಗಳದ್ದು. ಆ ಮದ್ವೆ ಮನ್ಸಿದ್ದಾಗ ಎಷ್ಟು ದಿನ ಹೋಗಿದ್ದು ಹೇಗಿದೆ ಅಲ್ಲಿ ಮತ್ತೆ ಫನ್ ಫ್ರೆಂಡ್ಶಿಪ್ ಅಷ್ಟೇ. ಹೊರತು ಇಲ್ಲಿ ಪ್ರಪೋಸ್ ಅಂತಾನೋ ಅಥವಾ ಒಬ್ರಿಗೊಬ್ರು ಇಷ್ಟಪಡ್ತೀವಿ ಆ ಥರ ವಿ ಆರ್ ಗುಡ್ ಫ್ರೆಂಡ್ಸ್, ವಿ ಆರ್ ಗುಡ್ ಫ್ರೆಂಡ್ಸ್ ಸ್ಟಿಲ್. ಅದೇ ತರ ಇದೀವಿ. ಒಂದೇ ತಿಂಗ ಮದುವೆ ಆಗಿ ಫ್ರೆಂಡ್ಸ್ ಆಗಿದ್ದೀವಿ ಅಷ್ಟೇ ಈಗ. ಸೊ ನೀವು ಅಂದ್ರೆ ಐ ಲವ್ ಯು ಅಂತ ಫಸ್ಟ್ ಇಬ್ರಲ್ಲಿ ಒಬ್ರು ಯಾರಾದ್ರೂ ಒಬ್ರು ಹೇಳಿರ್ಬೇಕಲ್ಲ? ಆ ಥರದ್ದೇನಿಲ್ಲ ಮೇಡಮ್, ಇವಾಗ ಹೇಳ್ತಿರ್ತೀನಿ. ನಾವು ಡಿಸೈಡ್ ಮಾಡ್ಕೊಂಡು ಇವಾಗ ಹೇಳ್ತಿರ್ತೀನಿ. ಇವಾಗ ಮೆಸೇಜ್ ಅಲ್ಲಿ ಅದೇನ ಲವ್ ಸಿಂಬಲ್ ಇಲ್ಲ ಅಂದ್ರೆ ಮುನ್ಸ್ಕೊಂತಾರೆ. ಅದು ಹಾಕಿ ಕಳಿಸ್ತೀನಿ. ಇದೇನೋ ಇವಾಗ ಜವಾಬ್ದಾರಿ ಏನೋ ಕೆಲಸ ಕೊಟ್ಟಿದ್ದೀನಿ ನಾನು. ಅಲ್ಲ ಅದಿಲ್ಲ ಅಂದ್ರೂ ಪ್ರೀತಿ ಇರುತ್ತೆ ಅಂತ ಇದ್ರೆ, ಬಟ್ ಸ್ಟಿಲ್ ಐ ಲವ್ ಯು ಅಂತೀವಲ್ವ, ಅದೇ ತರ ಅದು.
ಇಲ್ಲ ಅದೆಲ್ಲ ತಮಾಷೆಗೆ ಹೇಳ್ತಾರೆ. ಆಕ್ಚುಲಿ ಇದೆಲ್ಲ ಅವ್ರಿಗೂ ಇದೆ. ಈಸ್ ವೆರಿ ಪೊಸೆಸಿವ್. ಇರ್ತೀವಿ. ನಾನು ಪೊಸೆಸಿವ್, ಅವರು ಪೊಸೆಸಿವ್. ಆಮೇಲೆ ಈಗ ಮೆಸೇಜ್ ಮಾಡ್ತಿದೀವಿ ಅಂದ್ರೆ ಇಬ್ರು ಅದ್ ಕರೆಕ್ಟ್ ಆಗೇ ಇರ್ಬೇಕು. ಸುಮ್ನೆ ಬ್ಲಾಂಕ್ ಏನೋ ಮಾಡೋದು, ಈಗ ಅಫಿಷಿಯಲ್ ಆಗೋ ಕೆಲ್ಸದ ವಿಷಯಕ್ಕೆ ಮಾಡ್ತೀವಲ್ಲ ಹಂಗೆಲ್ಲ ಮಾಡಿದ್ರೆ ಇಷ್ಟಪಡಲ್ಲ. ಇಬ್ರು ಪಡಲ್ಲ, ನಾನು ಪಡಲ್ಲ, ಒಬ್ರು ಪಡಲ್ಲ. ಆಮೇಲೆ ಟೈಮ್ ಟು ಟೈಮ್ ಅಪ್ಡೇಟ್ಸ್ ಇಬ್ರದ್ದು ಇರ್ಬೇಕು. ಓಕೆ, ಹೋಗ್ತಿರ್ಬೇಕಾದ್ರೆ ಬರ್ತಿರ್ಬೇಕಾದ್ರೆ ಎಲ್ಲ ಇರಲೇಬೇಕು. ಮನೆಯಿಂದ ಆಚೆ ಹೋಗುವಾಗ ಹೇಗೆ ಹೇಳ್ಬಿಟ್ಟು ಹೋಗ್ಬೇಕು, ಇಬ್ರು ಹಾಗೆ ಹೇಳಿ ಹೋಗ್ಬೇಕು. ಇವೆಲ್ಲ ನಾರ್ಮಲ್ ಎಲ್ಲ ಇದೆ. ಅದೆಲ್ಲ ಶುಗರ್. ಈಗ ಬಿಫೋರ್ ಐ ಲವ್ ಯು ಅನ್ನೋದು ಆ ಥರದೆಲ್ಲ ಏನಿಲ್ಲ. ಆಫ್ಟರ್ ಬಿಗ್ ಬಾಸ್ ವಿ ಜಸ್ಟ್ ಥಿಂಕಿಂಗ್ ಲೈಕ್ ಅಲ್ಲೇ ತುಂಬಾ ಮಾತು ಬಂದಿತ್ತು. ಮದುವೆ ಅಲ್ಲಿವರೆಗೂ ನಮ್ಮ ತಾಯಿ ಒಬ್ರೆ ಅಷ್ಟು ನಂಗೆ ಮದುವೆ ಆಗು, ನಾನು ನೋಡ್ಬೇಕು, ಅದು ಇದು ಅಂತ ಅಮ್ಮ ಹೇಳ್ತಿದ್ರ ಹೊರತು ಇನ್ಯಾರು ನಂಗೆ ಆ ಥರ ಪ್ರೆಷರ್ ಅಂತ ಇದ್ದಿರ್ಲಿಲ್ಲ. ಬಿಗ್ ಬಾಸ್ ಅಲ್ಲಿ ಹೋದಾಗ ಎಲ್ಲರೂ ಅದನ್ನ ಯಾವಾಗ ಏನು ಯಾರನ್ನ ಎಷ್ಟ ಅಂತ ಕೇಳಿದಾಗ ಆ ಥಾಟ್ಸ್ ಜಾಸ್ತಿ ಆಗ್ತಾ ಬಂತು. ಹೊರಗಡೆ ಬಂದು ನಾವು ಡಿಸ್ಕಸ್ ಮಾಡ್ಕೊತಾ ಇದ್ದಾಗ ಆವಾಗ ನಮ್ಗೆ ಅನ್ನಿಸ್ತು ವೈ ಡೋಂಟ್ ಬಿ, ಯಾಕೆ ಏನು ಅನ್ನೋದು ಒಂದು ಟಾಪಿಕ್ ಶುರು ಆಗಿ ಅಲ್ಲಿ ಡಿಸೈಡ್ ಇಷ್ಟ. ಓಕೆ, ಬಟ್ ಇವ್ರನ್ನೇ ಯಾಕೆ ಸೆಲೆಕ್ಷನ್ ಮಾಡೋದು ಕಾರಣ? ಮೇಡಮ್ ಸ್ಪೆಷಲ್ ಕ್ವಾಲಿಟೀಸ್ ಕೊಟ್ಬಿಡಿ, ಇಲ್ಲ ನೀನೇ ಆಕ್ಚುಲಿ ತುಂಬಾ ಜನ ಇಷ್ಟಪಡೋರು ಇರ್ತಾರೆ. ಬಿಕಾಸ್ ಕ್ಯಾರೆಕ್ಟರ್ ಹಂಗೆ ನಂದು ಸಿಂಪಲ್ ಆಗಿ ಇರೋದು ಆ ಥರದ್ದೆಲ್ಲ ಇಷ್ಟ ಆಗತ್ತೆ ಜನರಲಿ ಯಾರಿಗಾದ್ರೂ. ಸೊ ಇಷ್ಟಪಡ್ತೀನಿ. ಬಟ್ ವೈ ಅಂತಂದಾಗ ಐ ಡೋಂಟ್ ಹ್ಯಾವ್ ಮಚ್ ರೀಸನ್, ನಂಗೆ ಗೊತ್ತಿಲ್ಲ. ನಂಗೆ ಇಷ್ಟ ಆಗ್ತಿದ್ರು ಅವರು. ಲೈಕ್ ಎಲ್ಲ ವಿಚಾರಗಳ ಬಗ್ಗೆ ಮಾತಾಡೋದು ಇರ್ಬೋದು, ಅಲ್ಲಿ ಎಲ್ಲದನ್ನು ಪಾಸಿಟಿವ್ ಆಗಿ ಯೋಚನೆ ಮಾಡೋದಾಗಿರ್ಬೋದು. ಆ್ಯಂಡ್ ನಾನು ಯಾವಾಗಲೂ ಅನ್ಕೋತಿದ್ದೆ, ನಮ್ಮ ಡ್ಯಾಡಿ ನಂಗೆ ತುಂಬ ಸಪೋರ್ಟ್ ಆಗಿತ್ತು ಯಾವಾಗಲೂ ಅಷ್ಟು. ನಮ್ಮ ಫ್ಯಾಮಿಲಿ ಬ್ಯಾಕ್ ಬೋನ್ ನಮ್ಮ ತಂದೆ ಆಗಿದ್ರು. ಸೊ ಅವ್ರಿಲ್ಲದೆ ಹೋದ್ರೆ ಹೇಗಪ್ಪ ಲೈಫ್ ಅಂತ ಅನ್ನಿಸ್ತಿತ್ತು. ಯಾಕೆಂದರೆ ನಾನು ಯಾವತ್ತಿಗೂ ಒಂದು ಚೆಕ್ ನಾನು ಬಂದು ಬ್ಯಾಂಕಲ್ಲಿ ಹಾಕಿದ್ದಾಗಲಿ ಅಥವಾ ಏನೋ ಒಂದು ತಗೊಂಬರೋದು ನಾನು ಹೋಗಿದ್ದಾಗಲಿ ಇಲ್ಲವೇ ಇಲ್ಲ. ನಮ್ಮ ತಂದೆನೇ ನನಗೆ ಬರಲ್ಲ ಅಂತಲ್ಲ, ಬಟ್ ಎಲ್ಲ ನಮ್ಮ ತಂದೆ ಮಾಡೋದು ಅದನ್ನು. ಸೊ ನಮ್ಮ ಫ್ಯಾಮಿಲಿಗೆ ಹಂಗಿದ್ರು ಅಪ್ಪ. ಈಗ ಅಪ್ಪ ಹೋದ್ಮೇಲೆ ಆ ಥರ ಯಾರೋ ಒಬ್ರು ಸಪೋರ್ಟಿವ್ ಆಗಿ ಇರಬೇಕು. ನಾನು ಹೇಳೋದು ನಾಟ್ ಓನ್ಲಿ ಫಿನಾನ್ಷಿಯಲಿ ಕೇಳ್ತಿಲ್ಲ, ಮಾರಲ್ ಆಗಿ. ಈಗ ನಾನು ಈಗ ಇಲ್ಲ ಚೆನ್ನೈ ಎಲ್ಲೋ ಶೂಟಿಂಗ್ ಹೋದೆ ಅಂದಾಗ ಅಲ್ಲಿ ಏನೋ ಆಯ್ತು ಅಂದಾಗ ಯಾರೋ ನನ್ನ ಹಸ್ಬೆಂಡ್ ಅನ್ನೋ ಅದು ಯಾರೋ ಹೋಗಿ ಅವ್ರನ್ನ ನೋಡಬೇಕು ಅನ್ನೋದು, ಈ ಥರದೊಂದು ಮಾರಲ್ ಸಪೋರ್ಟ್ ಇರಬೇಕು ಫ್ಯಾಮಿಲಿ. ತುಂಬ ಯೋಚನೆ ಮಾಡ್ತಿಲ್ಲ. ಅದಕ್ಕೆ ನಾನು ತುಂಬ ಪ್ರಪೋಸಲ್ಸ್ನ ನೋ ಅಂತ ಹೇಳಿದ್ದು. ಯಾಕೆಂದರೆ ಕೆಲವರು ಆ್ಯಕ್ಟಿಂಗ್ ಬಿಟ್ಬಿಡಿ ಅನ್ನೋರು, ಇಲ್ಲ ಕೆಲವರು ಬೇರೆ ಕಡೆ ಅಬ್ರಾಡಲ್ಲಿರೋರು, ನಂಗೆ ಅಲ್ಲೆಲ್ಲ ಹೋಗೋಕ್ಕೆ ಇಷ್ಟ ಇಲ್ಲ ಫ್ಯಾಮಿಲಿನ ಬಿಟ್ಟು. ಇದೇ ಕಾನ್ಸೆಪ್ಟ್ಸ್ ಇವ್ರದ್ದು ಇತ್ತು. ಇವ್ರಿಗೂ ಆಫರ್ಸ್ ಬಂದಾಗ ಅಬ್ರಾಡಲ್ಲೆಲ್ಲ ಅವ್ರು ಹೋಗಲಿಲ್ಲ. ಬಿಕಾಸ್ ಐ ವಾಂಟ್ ಮೈ ಫ್ಯಾಮಿಲಿ, ನನ್ನ ಫ್ಯಾಮಿಲಿಗೆ ಹತ್ರ ಇರಬೇಕು. ಯಾವಾಗಲೂ ನಾವು ಅದೇ ಅನ್ಕೋತೀವಿ. ಈಗ ನಮ್ಮ ಟೈಮ್ ಬರ ಅಂತಂದರೆ ಅಮೆರಿಕದಿಂದ ಫೋನ್ ಮಾಡೋ ಅಥವಾ ಮತ್ತೊಂದು ಕಡೆಯಿಂದನೂ ಫೋನ್ ಮಾಡಿ ಹುಷಾರು ಮಾತ್ರೆ ತಗೋ ಅನ್ನೋದಕ್ಕಿಂತ ಖುದ್ದಾಗೆ ಮಾತ್ರೆ ತಗೊಂಡು ನಾವು ಕೊಡೋಕ್ಕೆ ಇಷ್ಟಪಡ್ತೀವಿ. ಒಬ್ಬೊಬ್ಬರ ಮೆಂಟಾಲಿಟಿ ಒಂದೊಂಥರ ಇರುತ್ತೆ. ಸೊ ನಾನು ರಾಂಗ್ ಅಂತ ಹೇಳ್ತಿಲ್ಲ, ನಾವು ಈ ಥರ ಅಂತ ಹೇಳ್ತಾರೆ. ಸೊ ಈ ಥರ ಕ್ವಾಲಿಟೀಸ್ ಎಲ್ಲ ನಂಗೆ ಅವ್ರಲ್ಲಿ ಇಷ್ಟ ಆಗ್ತಿತ್ತು. ಆ್ಯಂಡ್ ತುಂಬ ಸಪೋರ್ಟ್ ಆಗಿ ನಿಂತ್ಕೋತಾರೆ ಈ ಇಂಡಸ್ಟ್ರಿಯಲ್ಲಿ. ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ನನಗೆ ಒಂದು ಸಪೋರ್ಟ್ ಮಾಡೋಂಥ ಹಸ್ಬೆಂಡು. ಈಗ ನಾನು 3 ಗಂಟೆ 4 ಗಂಟೆಗೆ ಹೋಗಬೇಕು ಅಂತ ಅವ್ರು ಎದ್ದು ನಾನು ರೆಡಿ ಮಾಡಿಕೊಡ್ತಾರೆ. ಸಮಥಿಂಗ್ ಹಿಡಿದು ಹಾಲು ಕುಡಿತ ಏನು ಮಾಡ್ತೇನೆ ನಾನು ಮಾಡಿಕೊಡ್ತಾ ಹೋಗ್ತೇನೆ. ಈ ಥರ ಸಪೋರ್ಟ್. ಈಗ ಅವ್ರು ಹೋಗ್ತಿದ್ದಾರೆ ಅಂದರೆ ನಾನು ಆ ಕೆಲಸ ಮಾಡ್ತೀನಿ. ಈಗ ರೀಸೆಂಟ್ಲಿ ಅವ್ರು ತಮಿಳ್ ಸಿನಿಮಾ ಮಾಡಿದ್ರು. ಅಷ್ಟು ದಿನ ನಾನು ಹೋದೆ ಶೂಟಿಂಗಲ್ಲಿ, ಸುಮ್ಮನೆ ಕೂತಿರ್ತಿದ್ದೆ ಬೆಳಗಿಂದ ಸಂಜೆ ತನಕ, ಜಸ್ಟ್ ಟು ಸಪೋರ್ಟ್ ಅವ್ರ ಜೊತೆಗೆ ನಾನು ಇರಬೇಕು ಅಂತ. ಅವ್ರ ಜೊತೆ ಹಾಗೆ ಈ ಥರದ್ದು ಒಂದು ಕ್ವಾಲಿಟೀಸ್ ಇಬ್ಬರಲ್ಲಿ ಇಷ್ಟ ಆಗ್ತಿತ್ತು ನಮಗೆ. ನನ್ನ ಕ್ಯಾರೆಕ್ಟರ್ಸ್ ಅವ್ರಿಗೆ ಇಷ್ಟ ಆಗ್ತಿತ್ತು, ನಾನು ನಡ್ಕೊತಿದ್ದು ಎಲ್ಲನೂ. ಅವ್ರೊಂದು ಕ್ಯಾರೆಕ್ಟರ್ಸ್ ನಾನು ಆ್ಯಕ್ಚುಲಿ ಅಪೋಸಿಟ್. ಅವ್ರು ತುಂಬ ಮಾತಾಡ್ಕೊಂಡು ಜಾಲಿಯಾಗಿರ್ತಾರೆ, ನಾನು ಸ್ವಲ್ಪ ಕ್ವೈಟ್. ಆ್ಯಂಡ್ ಯಾವಾಗಲೂ ಹೇಳ್ತಾರೆ ಅವರು, ಸಿ ಏನೇ ಪ್ರಾಬ್ಲಮ್ ಬಂದರೂ ಯೋಚನೆ ಮಾಡಬೇಕು, ಚಿಂತೆ ಮಾಡಬೇಡ, ಚಿಂತೆ ಮಾಡಿದ ವಯಸ್ಸಾಗ್ತೈತೆ, ಏನೋ ಯು ಫಾಲ್ ಸಿಕ್, ಬೇಗ ನಾವು ಕಳ್ಕೊಂಡ್ಬಿಡ್ತೀವಿ, ಬೇಡ ಯೋಚನೆ ಮಾಡು, ಒಂದು ಸೊಲ್ಯೂಷನ್ ಅಂತ ಸಿಗುತ್ತಾ ನೋಡು. ಹಂಗಂತ ನೀನು ಚಿಂತೆ ಮಾಡ್ತಾ ಕುತ್ಕೊಂಡ್ರೆ ಪ್ರಯೋಜನ ಏನೂ ಆಗಲ್ಲ. ಸಿ ಈಸ್ ಗಾಟ್ ಲಾಟ್ ಆಫ್ ಥಿಂಗ್ಸ್, ಬಹಳಷ್ಟು ಕಮಿಟ್ಮೆಂಟ್ಸ್ ಇದೆ, ಬಹಳಷ್ಟು ಇದೆ, ಮಲ್ಟಿ ಟಾಸ್ಕಿಂಗ್ ಮಾಡ್ತಿರ್ತಾರೆ, ಬಟ್ ಸ್ಟಿಲ್ ಹೀಗೆ ಇರ್ತಾರೆ. ಸೊ ನನಗೆ ಅದೆಲ್ಲ ಇಷ್ಟ ಆಗುತ್ತೆ. ಆಮೇಲೆ ಚಿಕ್ಕ ಚಿಕ್ಕ ವಿಷಯದಲ್ಲಿ ಖುಷಿ ಪಡ್ತಾರೆ ಅವರು. ಈಗ ಒಂದು ಕಾಫಿ ಕುಡಿದ್ವಿ ಇಲ್ಲಿ ಅಂದರೆ ವಾವ್ ಎಷ್ಟು ಚೆನ್ನಾಗಿದೆಲ್ಲ ಟೇಸ್ಟು ಅಂತ ಹೇಳಿ ಎಂಜಾಯ್ ಮಾಡ್ತಾರೆ. ಏನೋ ಒಂದು ಜಾಗಕ್ಕೆ ನೋಡಿದ್ರೆ ಎಷ್ಟು ಚೆನ್ನಾಗಿದೆಲ್ಲ ಇದು, ನೀವು ಕಣ್ಣು ತುಂಬ್ಕೋಬೇಕು ಇದನ್ನ ಅಂತಾರೆ. ಯಾರೋ ರೋಡ್ ಸೈಡಲ್ಲಿ ಬುಗುರಿ ಆಡ್ತಿದ್ರೆ ನಾನು ಹೋಗಿ ಆಡ್ಕೊಂಡು ಬರ್ತೀನಿ ಅಂತ ಹೋಗಿ ಆಡ್ತಾರೆ. ಸೈಕಲ್ ನಾನು ಸೈಕಲ್ ತುಳ್ಕೊಂಡು ಬರ್ತೀನಿ ಅಂತಾರೆ. ಆಮೇಲೆ ಇಲ್ಲಿ ಸಿ ಟು ಇಟ್ ಮಂಡ್ಯಕ್ಕೆ ಹೋಗಿ ಮಿಸ್ ಮಾಡೋಕ್ಕೆ ಇಷ್ಟಪಡಲ್ಲ ಅವ್ರ ತವ್ರ ಮನೇನ, ಅದನ್ನು ನೋಡಬೇಕು. ಅಲ್ಲಿ ಅವ್ರ ತಂದೆಯವ್ರು ಯೂಸ್ ಮಾಡಿರೋಂಥ ಲೂನಾ ಅದು ಇದೆಲ್ಲ ಹಾಗೆ ಇಟ್ಕೊಂಡಿದ್ದಾರೆ ಅವರು.
ಸೊ ಈ ವ್ಯಾಲ್ಯೂಸ್ ಸೋ ಮಚ್. ಒಂದು ಫ್ಯಾಮಿಲಿಗಾಗಿರ್ಬೋದು ಅದೆಲ್ಲ ಸೇಮ್ ನನ್ನ ಮನೆಗೆ ನಾನು ಹಾಗೆ ಇರೋದು. ಹಾಗಾಗಿ ಇದೆಲ್ಲ ಎಲ್ಲ ಒಂದ್ ಕಡೆ ನಮ್ಮಿಬ್ರಿಗೂ ಮ್ಯಾಚ್ ಆಗ್ತಾ ಬಂತು. ಅದಕ್ಕೆ ನಮ್ಗೆ ಈಗ ರಿಸ್ಟ್ರಿಕ್ಷನ್ಸ್ ಇಲ್ಲ ನಮ್ಮಲ್ಲಿ. ನೀನ್ ಹಿಂಗ್ ಮಾಡ್ಬಾರ್ದು ಅನ್ನೋ ಹಾಗಿಲ್ಲ, ನೀನ್ ಹಿಂಗ್ ಮಾಡ್ಬಾರ್ದು ಅಂತ ಹೇಳೋ ಹಾಗೆ ಇಲ್ಲ. ನಾ ಹೇಳೋದು ಇಲ್ಲ, ಅವರು ಇಲ್ಲ. ನೀನ್ ಹೋಗ್ಬೇಕಾ ಹೋಗ್ಬ, ಫ್ರೆಂಡ್ಸ್ ಜೊತೆ ಊಟಕ್ಕೆ ಹೋಗ್ತೀಯಾ ಹೋಗ್, ನನಗೆ ಹೇಳ್ತಿರ್ತಾರೆ ಗೋ ಹ್ಯಾವ್ ಫ್ರೆಂಡ್ಸ್, ಎಂಜಾಯ್ ಮಾಡು, ಜಾಲಿಯಾಗಿರು ಅಂತ ಅವ್ರು ಹೇಳ್ಕೊಡ್ತಾರೆ. ಅಂದ್ರೆ ನಾ ಏನ್ ಹೇಳ್ತೀನಿ, ನಮಗ್ ಬ್ಯಾರಿಕೇಡ್ಸ್ ಇಲ್ಲ. ಹಾಗಂತ ನಾವು ನಮ್ ಲಿಮಿಟ್ಸ್ ನ ಕ್ರಾಸ್ ಮಾಡಲ್ಲ. ಅವ್ರಾಗಿರ್ಬೋದು, ನಾನೇ ಆಗಿರ್ಬೋದು, ನಮಗೆ ನಮ್ಮ ಲಿಮಿಟ್ಸ್ ಗೊತ್ತಿದೆ. ಅದರಲ್ಲಿ ಎಷ್ಟು ಖುಷಿಯಾಗಿರ್ಬೋದು, ಹಿಂಗಿರ್ಬೋದು ಅನ್ನೋದು ಅಷ್ಟೇ. ಇದೆಲ್ಲ ಕ್ವಾಲಿಟೀಸ್ ನಮಗೂ ಇಷ್ಟ ಆಗ್ತಾ ಬಂದಿರೋ. ಸೊ ದೆನ್ ಐ ಡಿಸೈಡ್, ಓಕೆ ಮದುವೆ ನಾನು ಆಗ್ಬೋದಪ್ಪ. ನಾನು ಅದಕ್ಕೆ ಯಾವಾಗಲೂ ದೇವರಲ್ಲಿ ಕೇಳ್ಬೋದು, ಈ ಥರ ಒಂದು ಪ್ರೋಸೆಸ್ ಲೈಫ್ ಲಾಂಗ್ ಹೀಗೆ ಇರಲಿ, ನಮ್ಮನ್ನ ಚೇಂಜ್ ಮಾಡಬೇಡ, ಅವರು ಚೇಂಜ್ ಆಗಬಾರ್ದು, ನನ್ನ ಬಗ್ಗೆ ಇರೋ ಒಪಿನಿಯನ್, ನನಗೆ ಅವ್ರ ಬಗ್ಗೆ ಇರೋ ಒಪಿನಿಯನ್ ಚೇಂಜ್ ಆಗಬಾರ್ದು, ಲೈಫ್ ಲಾಂಗ್ ಹೀಗೆ ಇರಬೇಕು ಅಂತ ಯಾವಾಗಲೂ ಅದನ್ನೇ ಕೇಳ್ಕೊಬೇಕು.